ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 978 ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 9 ಮತ್ತು 10 ಅಕ್ಟೋಬರ್ 2025. ಇವತ್ತಿನ ಅಪ್ಡೇಟ್ಸನ್ನು ತಿಳಿಯುವ ಮುನ್ನ ಕಳೆದ ಸಂಚಿಕೆ 2 ಪ್ರಶ್ನೆಗಳ ಸರಿ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಎ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಬಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ಬಿಹಾರದಿಂದ ಯಾವ 2 ಜೌಗು ಪ್ರದೇಶಗಳನ್ನು ಇತ್ತೀಚೆಗೆ ಜಾಗತಿಕ ರಾಮ್ಸಾರ್ ಪಟ್ಟಿಗೆ ಸೇರಿಸಲಾಗಿದೆ? ಸೊ ಇದರಿಂದ ಭಾರತ ದೇಶದ ಒಟ್ಟು ರಾಮ್ಸಾರ್ ತಾಣಗಳ ಸಂಖ್ಯೆ 93ಕ್ಕೆ ಸೇರಿದೆ. Which 2 wetlands from Bihar were recently added to the global Ramsar list, bringing India's total to 93? ಸೊ ಇತ್ತೀಚೆಗೆ ನಮ್ಮ ಭಾರತ ದೇಶದ ಇನ್ನೂ 2 ಪ್ರದೇಶಗಳನ್ನು ಅಥವಾ ವೆಟ್ಲ್ಯಾಂಡ್ಗಳನ್ನು ರಾಮ್ಸಾರ್ ವೆಟ್ಲ್ಯಾಂಡ್ ಸೈಟ್ಸ್ಗಳಾಗಿ ಡಿಕ್ಲೇರ್ ಮಾಡಲಾಗಿರುತ್ತೆ. ಆ ಎರಡೂ ಕೂಡ ಬಿಹಾರ ರಾಜ್ಯದಲ್ಲಿರ್ತಕ್ಕಂಥ ಜೌಗು ಪ್ರದೇಶಗಳಾಗಿರುತ್ತೆ. ಸೊ ಅವೆರಡರ ಹೆಸರೇನು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಗೋಕುಲ್ ಜಲಾಶಯ ಮತ್ತೆ ಉದಯಪುರ ಝೀಲ್ ಅಂತ ಕರೀತೇವೆ. ಇವೆರಡೂ ಕೂಡ ಬಿಹಾರದಿಂದ ಸೇರಿರ್ತಕ್ಕಂಥದ್ದು. ಇದರಿಂದ ನಮ್ಮ ಭಾರತ ದೇಶದ ರಾಮ್ಸಾರ್ ತಾಣಗಳ ಸಂಖ್ಯೆ ಈಗ 93ಕ್ಕೆ ಏರಿಕೆ ಆಗಿರುತ್ತೆ. ಸೊ ವೆರಿ ವೆರಿ ಇಂಪಾರ್ಟೆಂಟ್. ಸೊ ರಾಮ್ಸಾರ್ ಸೈಟ್ಸ್ ಮೇಲೆ ಪ್ರಶ್ನೆಗಳು ಸಾಮಾನ್ಯವಾಗಿ ಬರ್ತಾ ಇರುತ್ತೆ. ಸೊ ಹಾಗಿದ್ರೆ ಬಿಹಾರದಿಂದ ಆಡ್ ಆಗಿರ್ತಕ್ಕಂಥದ್ದು ಒಂದನ್ನ ನಾವು ಗೋಕುಲ್ ಜಲಾಶಯ ಅಂತ ಹೇಳ್ತೇವೆ, ಇನ್ನೊಂದನ್ನ ಉದಯ್ಪುರ್ ಝೀಲ್ ಅಂತ ಹೇಳ್ತೇವೆ. ಗೋಕುಲ್ ಜಲಾಶಯ ಅಂತಕ್ಕಂಥದ್ದು ಬಕ್ಸರಲ್ಲಿ ಬರುತ್ತೆ. ಸೊ ವೆಸ್ಟ್ ಚಂಪಾರಣ್ನಲ್ಲಿ ನಾವು ಉದಯ್ಪುರ ಝೀಲ್ ಅನ್ನು ನೋಡಬಹುದಾಗಿರುತ್ತೆ. ಸೊ ಇವೆರಡೂ ಸೇರಿರುವ ಕಾರಣದಿಂದ ನಮ್ಮ ಭಾರತ ದೇಶದ ಒಟ್ಟು ರಾಮ್ಸಾರ್ ತಾಣಗಳ ಸಂಖ್ಯೆ 93 ಆಗುತ್ತೆ. ಅಂಡ್ ಬಿಹಾರದಲ್ಲಿ ಈ ಸಂಖ್ಯೆ 5ಕ್ಕೆ ಏರಿಕೆ ಆಗಿರುತ್ತೆ. ಸೊ ಮುಂಚೆ 3 ಇತ್ತು, ಈಗ 2 ಸೇರಿಸುವುದರಿಂದ 5ಕ್ಕೆ ಏರಿಕೆ ಆಗಿರುತ್ತೆ. ಸೊ ಈಗ ಸೇರಿಸಿರ್ತಕ್ಕಂಥ ಮೊದಲನೇದನ್ನ ನಾವು ಗೋಕುಲ್ ಜಲಾಶಯ ಅಂತ ಹೇಳ್ತೇವೆ. ಇದು ಬರ್ತಕ್ಕಂಥದ್ದು ಬಕ್ಸರ್ ಡಿಸ್ಟ್ರಿಕ್ಟ್ ನಲ್ಲಿ ಬರುತ್ತೆ. ಈ ಒಂದು ಲೇಕ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಆಕ್ಸ್ಬೋ ಲೇಕ್ ಅಂತ ಹೇಳ್ತೇವೆ. ಆಕ್ಸ್ಬೋ ರೀತಿಯಲ್ಲಿರ್ತಕ್ಕಂಥ ಒಂದು ಸರೋವರವಾಗಿರುತ್ತೆ. ಸೊ ಇದರ ಏರಿಯಾ ಬಂದು 448 ಹೆಕ್ಟೇರ್ಸ್ ಅಷ್ಟು ಇದರ ಏರಿಯಾ ಇರುತ್ತೆ. ಸೊ ಇದರ ಇಂಪಾರ್ಟೆನ್ಸ್ ಏನು ಅಂತ ನಾವು ನೋಡೋದಾದ್ರೆ ಇದು ಫ್ಲಡ್ ಬಫರ್ ಆಗಿ ಅಂದ್ರೆ ಪ್ರವಾಹವನ್ನ ತಡೀತಕ್ಕಂಥ ಒಂದು ತಟಸ್ಥ ವಲಯವಾಗಿ ಇದು ಕೆಲಸ ಮಾಡುತ್ತೆ. 50ಕ್ಕಿಂತ ಹೆಚ್ಚು ಪಕ್ಷಿ ಪ್ರಭೇದಗಳನ್ನ ಹೊಂದಿರುತ್ತೆ. ಅಂಡ್ ಕಮ್ಯುನಿಟಿ ಲೆಡ್ ಕ್ಲೀನಿಂಗ್ ಅಂದ್ರೆ ಅಲ್ಲಿರ್ತಕ್ಕಂಥ ಸಮುದಾಯ ಇದನ್ನ ಸ್ವಚ್ಛತೆ ಮಾಡ್ತಕ್ಕಂಥ ಅಥವಾ ಸ್ವಚ್ಛ ಮಾಡ್ತಕ್ಕಂಥ ಒಂದು ಕಮ್ಯುನಿಟಿ ಲೆಡ್ ಪ್ರೋಗ್ರಾಮ್ ನ ಅಡಿಯಲ್ಲಿ ಅಥವಾ ಕಮ್ಯುನಿಟಿ ಲೆಡ್ ಕ್ಲೆನ್ಲಿನೆಸ್ ನಲ್ಲಿ ಸೊ ಇದನ್ನ ಸ್ವಚ್ಛವಾಗಿ ಇರಿಸ್ತಕ್ಕಂಥ ಒಂದು ಪ್ರಯತ್ನಗಳನ್ನ ಮಾಡಲಾಗ್ತಾ ಇದೆ. ಸೊ ಎರಡನೇದನ್ನ ನಾವು ಉದಯಪುರ್ ಝೀಲ್ ಅಂತ ಹೇಳ್ತೇವೆ. ಸೊ ಇದು ವೆಸ್ಟ್ ಚಂಪಾರಣ್ ಡಿಸ್ಟ್ರಿಕ್ಟ್ ಅಲ್ಲಿ ಬರುತ್ತೆ. ಇದು ಕೂಡ ಆಕ್ಸ್ಬೋ ಲೇಕ್ ಆಗಿರುತ್ತೆ. ಇದು ಒಟ್ಟು 319 ಹೆಕ್ಟೇರ್ ಪ್ರದೇಶಗಳಲ್ಲಿ ಇರ್ತಕ್ಕಂಥದ್ದು. ಇಲ್ಲಿ 280+ ಪ್ಲಾಂಟ್ ಸ್ಪೀಶೀಸ್ ಅನ್ನು ನಾವು ನೋಡಬಹುದಾಗಿರುತ್ತೆ. 280ಕ್ಕೂ ಹೆಚ್ಚು ಸಸ್ಯ ಪ್ರಭೇದಗಳನ್ನು ನೋಡಬಹುದಾಗಿರುತ್ತೆ. ಸೊ ಇಲ್ಲಿ ಮೈಗ್ರೇಟರಿ ಬರ್ಡ್ಸ್ ಇರುತ್ತೆ, ಅಂದ್ರೆ ವಲಸೆ ಪಕ್ಷಿಗಳು ಇರುತ್ತೆ. ಅದರಲ್ಲಿ ವಿಶೇಷವಾಗಿ ಈ ಕಾಮನ್ ಪೋಚಾರ್ಡ್ ಅಂತಕ್ಕಂಥದ್ದು ಈ ಪ್ರದೇಶಕ್ಕೆ ವಲಸೆ ಬರ್ತಕ್ಕಂಥ ಒಂದು ಬರ್ಡ್ ಆಗಿರುತ್ತೆ. ಸೊ ಈಗ ಬಿಹಾರದಲ್ಲಿ ಒಟ್ಟು ರಾಮ್ಸಾರ್ ಸೈಟ್ಗಳ ಸಂಖ್ಯೆ 5ಕ್ಕೆ ಏರಿಕೆ ಆಗಿರುತ್ತೆ. ಸೊ ಅರ್ಲಿಯರ್ ಜೊತೆಗೆ ಕಬರ್ ಝೀಲ್ ಮತ್ತೆ ನಾಗಿ ಮತ್ತೆ ನಕ್ತಿ ಮುಂಚೆ ಇದ್ದಿದ್ದು. ಕಬರ್ ಝೀಲ್, ನಾಗಿ ಮತ್ತೆ ನಕ್ತಿ ಈ 3 ಕೂಡ ಮುಂಚೆ ಇದ್ದಿದ್ದು. ಸೊ ಈಗ ಇದಕ್ಕೆ 2 ಸೇರಿಸಿರುವ ಕಾರಣದಿಂದ ಇದರ ಸಂಖ್ಯೆ 5ಕ್ಕೆ ಏರಿಕೆ ಆಗಿರುತ್ತೆ. ಸೊ ಈಗ ರಾಮ್ಸಾರ್ ಕನ್ವೆನ್ಷನ್ ಅಂದ್ರೆ ಏನು, ಇದರ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ರಾಮ್ಸಾರ್ ಕನ್ವೆನ್ಷನ್ ನ ಫುಲ್ ನೇಮ್ ನಮಗೆ ಗೊತ್ತಿರಬೇಕು. ರಾಮ್ಸಾರ್ ಅಂತಕ್ಕಂಥದ್ದು ಒಂದು ಪ್ಲೇಸ್ ಆಗಿರುತ್ತೆ, ಇರಾನ್ ನಲ್ಲಿರ್ತಕ್ಕಂಥ ಒಂದು ಪ್ಲೇಸ್ ಆಗಿರುತ್ತೆ. ಮೊಟ್ಟ ಮೊದಲ ಬಾರಿಗೆ ಇದರ ಸಹಿಯನ್ನ ಹಾಕಿರ್ತಕ್ಕಂಥ ಪ್ಲೇಸ್ ಆಗಿರೋದ್ರಿಂದ ಅದಕ್ಕೆ ರಾಮ್ಸಾರ್ ಕನ್ವೆನ್ಷನ್ ಅಂತ ಕರೀತಾರೆ. ಹಾಗಿದ್ರೆ ಇದರ ಪೂರ್ಣ ರೂಪ ಅಥವಾ ಇದರ ಸಂಪೂರ್ಣ ಹೆಸರು ಏನು ಅಂತ ನಾವು ನೋಡೋದಾದ್ರೆ ಕನ್ವೆನ್ಷನ್ ಆನ್ ವೆಟ್ಲ್ಯಾಂಡ್ಸ್ ಆಫ್ ಇಂಟರ್ನ್ಯಾಷನಲ್ ಇಂಪಾರ್ಟೆಂಟ್ ಎಸ್ಪೆಷಲಿ ಆಸ್ ವಾಟರ್ ಫ್ಲೋ ಹ್ಯಾಬಿಟ್ಯಾಟ್ ಅಂತ ಹೇಳ್ತೇವೆ. ಅಂದರೆ ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆಯ ಜೋಗು ಭೂಮಿಗಳ ಸಮಾವೇಶ, ವಿಶೇಷವಾಗಿ ಜಲಪಕ್ಷಿಗಳ ಆವಾಸ ಸ್ಥಾನ ಅಂತಕ್ಕಂಥದ್ದು ಇದರ ಸಂಪೂರ್ಣವಾಗಿರ್ತಕ್ಕಂಥ ಹೆಸರಾಗಿರುತ್ತೆ. ಸೊ ಇದನ್ನ ಸಹಿ ಹಾಕಿರ್ತಕ್ಕಂಥದ್ದು ಫೆಬ್ರವರಿ 2, 1971 ಇರಾನ್ನಲ್ಲಿರ್ತಕ್ಕಂಥ ಒಂದು ನಗರ ರಾಮ್ಸಾರ್ ಸಿಟಿಯಲ್ಲಿ ಇದನ್ನ ಸಹಿ ಹಾಕಲಾಗಿರುತ್ತೆ. ಸೊ ಫೆಬ್ರವರಿ 2 ಪ್ರತಿ ವರ್ಷ ವಿಶ್ವ ಜೌಗು ಭೂಮಿಗಳ ದಿನವನ್ನಾಗಿ ಆಚರಣೆ ಮಾಡ್ತಾರೆ. ಸೊ ಈ ದಿನಾಂಕದಂದು ಸಹಿ ಹಾಕಿರುವ ಕಾರಣದಿಂದ ಸೊ ಫೆಬ್ರವರಿ 2 ನಾವು ಆಚರಣೆ ಮಾಡ್ತೇವೆ. ಸೊ ಇದು
ಕಾರ್ಯರೂಪಕ್ಕೆ ಬಂದಿರತಕ್ಕಂಥದ್ದು, ಸಹಿ ಆಗಿರ್ತಕ್ಕಂಥದ್ದು 1971 ಅಲ್ಲಿ, ಬಟ್ ಅದು ಜಾರಿಗೆ ಬಂದಿರತಕ್ಕಂಥದ್ದು ಡಿಸೆಂಬರ್ 21, 1975 ಇದು ಜಾರಿಗೆ ಬರುತ್ತೆ. ಸೊ ಇದನ್ನ ಯಾರು ಅಡ್ಮಿನಿಸ್ಟರ್ ಮಾಡ್ತಾರಂದ್ರೆ, ಸೊ ಇದನ್ನ ಯುನೆಸ್ಕೋ ವತಿಯಿಂದ ಅಡ್ಮಿನಿಸ್ಟರ್ ಮಾಡ್ತಕ್ಕಂಥದ್ದು. ಅದ್ರ ಜೊತೆಗೆ ಇದರಲ್ಲಿರ್ತಕ್ಕಂಥ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟಿರುತ್ತೆ ಅಂದ್ರೆ 172 ಕಂಟ್ರೀಸ್ ಅನ್ನ ಇದರಲ್ಲಿ ಮೆಂಬರ್ಸ್ ಆಗಿ ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ವಾಟ್ ಈಸ್ ದಿ ಪರ್ಪಸ್, ರಾಮ್ಸಾರ್ ತಾಣಗಳನ್ನ ಮಾಡಿರ್ತಕ್ಕಂಥ ಉದ್ದೇಶ ಏನು ಅಂತ ನಾವು ನೋಡೋದಾದ್ರೆ, ಕನ್ಸರ್ವೇಷನ್ ಅಂಡ್ ವೈಸ್ ಯೂಸ್ ಆಫ್ ವೆಟ್ಲ್ಯಾಂಡ್ಸ್, ಅಂದ್ರೆ ನಮ್ಮ ಜೋಗು ಭೂಮಿಗಳೇನಿರುತ್ತೆ ಅದನ್ನ ಸಂರಕ್ಷಣೆ ಮಾಡಬೇಕು ಮತ್ತೆ ಬುದ್ಧಿವಂತಿಕೆಯಿಂದ ಬಳಕೆ ಮಾಡ್ಕೊಳ್ತಕ್ಕಂಥದ್ದನ್ನ ಪ್ರಮೋಟ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಡೆಸಿಗ್ನೇಟ್ ವೆಟ್ಲ್ಯಾಂಡ್ಸ್ ಆಫ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಆಸ್ ರಾಮ್ಸಾರ್ ಸೈಟ್ಸ್, ಅಂದ್ರೆ ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆಯನ್ನ ಹೊಂದಿರತಕ್ಕಂಥ ಜೋಗು ಭೂಮಿಗಳನ್ನ ರಾಮ್ಸಾರ್ ತಾಣಗಳಾಗಿ ಘೋಷಣೆ ಮಾಡ್ತಕ್ಕಂಥದ್ದು ಕೂಡ ಸೊ ಇದರ ಉದ್ದೇಶಗಳಲ್ಲಿ ಇನ್ನೊಂದು ಭಾಗವಾಗಿರುತ್ತೆ. ಅದ್ರ ಜೊತೆಗೆ ಫಾಸ್ಟರ್ ಇಂಟರ್ನ್ಯಾಷನಲ್ ಕೋಆಪರೇಷನ್ ಆನ್ ಟ್ರಾನ್ಸ್ ಬೌಂಡ್ರಿ ವೆಟ್ಲ್ಯಾಂಡ್ಸ್, ಅಂದ್ರೆ ಕೆಲವೊಂದು ಜೋಗು ಭೂಮಿಗಳು ಒಂದು ರಾಷ್ಟ್ರದಿಂದ ಇನ್ನೊಂದು ರಾಷ್ಟ್ರಕ್ಕೆ ಕಾಮನ್ ಆಗಿ ಶೇರ್ ಆಗಿರ್ತಕ್ಕಂಥ ವೆಟ್ಲ್ಯಾಂಡ್ಸ್ ಇರುತ್ತೆ. ಆ ರೀತಿಯ ಜೋಗು ಪ್ರದೇಶಗಳನ್ನ ಸಂರಕ್ಷಣೆ ಮಾಡಲಿಕ್ಕೆ ಆ ಎರಡು ರಾಷ್ಟ್ರಗಳ ಒಂದು ಸಹಕಾರವನ್ನ ಏರ್ಪಡಿಸ್ತಕ್ಕಂಥದ್ದು ಕೂಡ ರಾಮ್ಸಾರ್ ಸೈಟ್ಸ್ ಗಳ ಒಂದು ಉದ್ದೇಶವಾಗಿರುತ್ತೆ. ಅದ್ರ ಜೊತೆಗೆ ಇಂಟಿಗ್ರೇಟ್ ವೆಟ್ಲ್ಯಾಂಡ್ಸ್ ಇಂಟು ನ್ಯಾಷನಲ್ ಲ್ಯಾಂಡ್ ಯೂಸ್ ಪ್ಲಾನಿಂಗ್ ಆ್ಯಂಡ್ ಕ್ಲೈಮೇಟ್ ಸ್ಟ್ರಾಟಜೀಸ್, ಅಂದರೆ ಈ ಒಂದು ವೆಟ್ಲ್ಯಾಂಡ್ಗಳನ್ನು ಸಂರಕ್ಷಣೆ ಮಾಡಲಿಕ್ಕೆ ಈ ರಾಷ್ಟ್ರೀಯ ಕಾನೂನುಗಳು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ ರಾಷ್ಟ್ರೀಯ ಕಾನೂನುಗಳೊಂದಿಗೆ ಈ ರಾಮ್ಸಾರ್ ಕನ್ವೆನ್ಷನ್ ಅಥವಾ ರಾಮ್ಸಾರ್ ಕನ್ವೆನ್ಷನ್ ಒಂದಿಗೆ ರಾಷ್ಟ್ರೀಯ ಕಾನೂನುಗಳನ್ನು ಇಂಟಿಗ್ರೇಟ್ ಮಾಡ್ತಕ್ಕಂಥದ್ದು ಅಥವಾ ಏಕೀಕರಣ ಮಾಡ್ತಕ್ಕಂಥದ್ದು ಕೂಡ ಸೊ ಈ ಒಂದು ರಾಮ್ಸಾರ್ ಕನ್ವೆನ್ಷನ್ಗೆ ಇರ್ತಕ್ಕಂಥ ಉದ್ದೇಶಗಳಾಗಿರುತ್ತೆ. ಸೊ ಈಗ ಇದರ ಕೀ ಪ್ರಿನ್ಸಿಪಲ್ಸ್ ಏನು, ಪ್ರಮುಖವಾಗಿರ್ತಕ್ಕಂಥ ತತ್ವಗಳೇನು ಅಂತ ನಾವು ನೋಡೋದಾದ್ರೆ, ವೈಸ್ ಯೂಸ್ ಅಂದ್ರೆ ಸಸ್ಟೈನಬಲ್ ಯುಟಿಲೈಸೇಷನ್ ಅಂತ ಹೇಳ್ತೇವೆ. ಅದನ್ನ ನಾವು ಶೋಷಣೆ ಮಾಡಬಾರ್ದು, ಸುಸ್ಥಿರವಾಗಿ ಬಳಕೆ ಮಾಡ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್ ಈ ವೆಟ್ಲ್ಯಾಂಡ್ಸ್ ಅಲ್ಲಿ ನಾವು ಫಿಶಿಂಗ್ ಅನ್ನ ಮಾಡಿದ್ರೆ ಓವರ್ ಫಿಶಿಂಗ್ ಅನ್ನ ಮಾಡಬಾರ್ದು. ಆ ಫಿಶ್ ಪಾಪ್ಯುಲೇಷನ್ ಅಂತಕ್ಕಂಥದ್ದು ಮತ್ತೆ ರಿಜುವಿನೇಟ್ ಆಗ್ಲಿಕ್ಕೆ ನಾವು ಸಮಯಾವಕಾಶವನ್ನ ಕೊಡಬೇಕಾಗಿರುತ್ತೆ. ಸೊ ಆ ರೀತಿಯಾಗಿ ಆ ಜೋಗು ಪ್ರದೇಶಗಳನ್ನ ಬಳಸ್ಕೊಳ್ತಕ್ಕಂಥದ್ದನ್ನ ನಾವು ವೈಸ್ ಯೂಸ್ ಅಥವಾ ಬುದ್ಧಿವಂತ ಬಳಕೆ ಅಂತ ಹೇಳ್ತೇವೆ. ಸೊ ದಿಸ್ ಇಸ್ ದಿ ಫಸ್ಟ್ ಪಿಲ್ಲರ್. ಎರಡನೇದು ಬಂದು ರಾಮ್ಸಾರ್ ಸೈಟ್ ಡಿಸಿಗ್ನೇಷನ್, ಅಂದ್ರೆ ರಾಮ್ಸಾರ್ ತಾಣಗಳನ್ನ ಈಗ ಪಟ್ಟಿ ಮಾಡ್ತಕ್ಕಂಥದ್ದು ಕೂಡ ಇದರ ಎರಡನೇ ಪಿಲ್ಲರ್ ಆಗಿರುತ್ತೆ. ಮೂರನೇದು ಬಂದು ಇಂಟರ್ನ್ಯಾಷನಲ್ ಕೋಆಪರೇಷನ್ ಅಥವಾ ಅಂತಾರಾಷ್ಟ್ರೀಯ ಸಹಕಾರ. ಸೊ ಇಷ್ಟು ಇದರ ಪ್ರಿನ್ಸಿಪಲ್ಸ್ ಅಥವಾ ತತ್ವಗಳಾಗಿ ನಾವು ನೋಡ್ಬೋದಾಗಿರುತ್ತೆ. ಈಗ ವಾಟ್ ಈಸ್ ದಿ ಡೆಫಿನೇಷನ್ ಆಫ್ ವೆಟ್ಲ್ಯಾಂಡ್? ಸೊ ನಾವಿಷ್ಟೊತ್ತು ವೆಟ್ಲ್ಯಾಂಡ್ಸ್ ಅಂತ ಹೇಳ್ತಾ ಇದ್ವಿ. ಹಾಗಿದ್ರೆ ಯಾವುದನ್ನ ನಾವು ವೆಟ್ಲ್ಯಾಂಡ್ ಅಂತ ಕರಿಬಹುದು, ಜೋಗು ಭೂಮಿ ಅಂತ ಕರಿಬೇಕಾಗಿದ್ರೆ ಅದಕ್ಕೇನಾದ್ರೂ ಡೆಫಿನೇಷನ್ ಇದೆಯಾ, ಅದನ್ನ ನಾವಿಲ್ಲಿ ನೋಡೋದಾದ್ರೆ ಸೊ ವೆಟ್ಲ್ಯಾಂಡ್ ಅಂತಕ್ಕಂಥದ್ದು ಇನ್ಲ್ಯಾಂಡ್ ಅಂದ್ರೆ ಭೂಮಿಯ ಮೇಲೆ ಇರ್ತಕ್ಕಂಥ ಅಥವಾ ಒಳನಾಡಿನಲ್ಲಿರ್ತಕ್ಕಂಥ ಲೇಕ್ಸ್ಗಳು, ಸರೋವರಗಳು, ರಿವರ್ಸ್ ನದಿಗಳು, ಮಾರ್ಷಸ್ ಜೋಗು ಭೂಮಿಗಳು, ಮತ್ತೆ ಪಿಯಟ್ ಲ್ಯಾಂಡ್ಸ್ ಮತ್ತೆ ಆಕ್ವಾಫೇರ್ಸ್ ಅಂದ್ರೆ ನಾವು ಮೀನುಗಳನ್ನ ಸಾಕ್ಲಿಕ್ಕೆ ನಾವೇನ್ ಪಾಂಡ್ಗಳನ್ನ ಮಾಡ್ಕೊಂಡಿರ್ತೇವೆ ಆ ರೀತಿಯ ಒಂದು ಪ್ರದೇಶಗಳನ್ನ ನಾವು ಆಕ್ವಾಫೇರ್ಸ್ ಅಂತ ಹೇಳ್ತೇವೆ. ಅಥವಾ ಸಾಲ್ಟ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡ್ಲಿಕ್ಕೆ ಮಾಡಿರ್ತಕ್ಕಂಥ ಒಂದು ಚಿಕ್ಕ ಚಿಕ್ಕ ಹೊಂಡಗಳಾಗಿರ್ಬೋದಾಗಿರುತ್ತೆ. ಸೊ ಇವೆಲ್ಲವನ್ನ ನಾವೇನಂತ ಕರಿತೀವಿ ಅಂದ್ರೆ ವೆಟ್ಲ್ಯಾಂಡ್ಸ್ ಅಥವಾ ಜೋಗು ಭೂಮಿಗಳು ಅಂತ ಕರಿತೇವೆ. ಸೊ ಅದ್ರ ಜೊತೆಗೆ ಕೋಸ್ಟಲ್ ತೀರ ಪ್ರದೇಶದಲ್ಲಿರ್ತಕ್ಕಂಥ ರಚನೆಗಳು ಕೂಡ ವೆಟ್ಲ್ಯಾಂಡ್ಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಮ್ಯಾನ್ಗ್ರೋವ್ಸ್ ಆಗಿರ್ಬೋದು, ಎಸ್ಚುರೀಸ್ ಅಳಿವೆಗಳಾಗಿರ್ಬೋದು, ಲಗೂನ್ಸ್ ಆಗಿರ್ಬೋದು, ಮತ್ತೆ ಕೋರಲ್ ರೀಫ್ಸ್ ಅಥವಾ ಹವಳದ ದಿಬ್ಬಗಳೇನಿರುತ್ತೆ ಸೊ ಇದು ಕೂಡ ವೆಟ್ಲ್ಯಾಂಡೇ ಆಗಿರುತ್ತೆ. ಅಂಡ್ ಹ್ಯೂಮನ್ ಮೇಡ್ ಮಾನವ ನಿರ್ಮಿತವಾಗಿರ್ತಕ್ಕಂಥ ಪ್ರದೇಶಗಳು ಲೈಕ್ ರೈಸ್ ಪ್ಯಾಡಿಸ್ ಭತ್ತದ ಗದ್ದೆಗಳು, ಅದಾದ್ಮೇಲೆ ರಿಸರ್ವಾಯರ್ಸ್ ಅಂದ್ರೆ ನಾವು ಕಟ್ತಕ್ಕಂಥ ಜಲಾಶಯಗಳು, ಫಿಶ್ ಪಾಂಡ್ಸ್ ಅಂದ್ರೆ ಮೀನಿನ ಕೊಳಗಳು, ಮತ್ತೆ ಸಾಲ್ಟ್ ಪ್ಯಾನ್ಸ್ ಅಂದ್ರೆ ಉಪ್ಪಿನ ಅರಿವಾಣಗಳೇನಿರ್ತವೆ. ಸೊ ಇವೆಲ್ಲ ಕೂಡ ಏನಕ್ಕೆ ಎಕ್ಸಾಂಪಲ್ಸ್ ಆಗಿರುತ್ತೆ ಅಂದ್ರೆ ವೆಟ್ಲ್ಯಾಂಡ್ಗೆ ಇರ್ತಕ್ಕಂಥ ಎಕ್ಸಾಂಪಲ್ಸ್ ಆಗಿರುತ್ತೆ. ಸೊ ಈಗ ಗ್ಲೋಬಲ್ ಸ್ಟ್ಯಾಟ್ಸ್ ನಾವು ನೋಡೋದಾದ್ರೆ ಅಂದ್ರೆ ಜಾಗತಿಕವಾಗಿರ್ತಕ್ಕಂಥ ಅಂಕಿಅಂಶಗಳನ್ನ ನಾವು ನೋಡೋದಾದ್ರೆ ರಾಮ್ಸಾರ್ ಸೈಟ್ಸ್ 2531ಕ್ಕೂ ಹೆಚ್ಚು ರಾಮ್ಸಾರ್ ತಾಣಗಳನ್ನ ಈಗ ಪ್ರೊಟೆಕ್ಟ್ ಮಾಡಲಾಗ್ತಾ ಇದೆ. ಸೊ ಅದರ ಒಟ್ಟು ವಿಸ್ತೀರ್ಣ ಎಷ್ಟಿರುತ್ತೆ ಅಂದ್ರೆ 2.6 ಮಿಲಿಯನ್ ಸ್ಕ್ವೇರ್ ಕಿಲೋಮೀಟರ್ಸ್ ಅಷ್ಟು ವಿಸ್ತೀರ್ಣವನ್ನ ಹೊಂದಿರತಕ್ಕಂಥ ಜಗತ್ತಿನಾದ್ಯಂತ ಇರ್ತಕ್ಕಂಥ ವೆಟ್ಲ್ಯಾಂಡ್ಗಳನ್ನ ನಾವು ಪ್ರೊಟೆಕ್ಟ್ ಮಾಡಲಾಗ್ತಾ ಇದೆ. ಸೊ ಟಾಪ್ ಕಂಟ್ರೀಸ್ ಅಂದ್ರೆ ಅತ್ಯಂತ ಹೆಚ್ಚಿನ ವೆಟ್ಲ್ಯಾಂಡ್ಸ್ ಅನ್ನ ಪ್ರೊಟೆಕ್ಟ್ ಮಾಡ್ತಾ ಇರ್ತಕ್ಕಂಥ ರಾಷ್ಟ್ರಗಳು UK 176 ಇರುತ್ತೆ, ಮೆಕ್ಸಿಕೋ 144 ಇರುತ್ತೆ. ಇದನ್ನ ನಾನು ರಾಮ್ಸಾರ್ ವೆಬ್ಸೈಟ್ ಇಂದಾನೆ ತಗೊಂಡಿರ್ತಕ್ಕಂಥ ನಂಬರ್ಸ್ ಆಗಿರುತ್ತೆ. ಪ್ರಾಬಬಲಿ ನೀವು ಓದ್ತಾ ಇರ್ತಕ್ಕಂಥ ಬುಕ್ಸ್ ಅಲ್ಲಿ ಇದಕ್ಕಿಂತ ಸ್ವಲ್ಪ ಕಡಿಮೆ ಇರ್ತಕ್ಕಂಥ ಸಾಧ್ಯತೆ ಇರುತ್ತೆ, ಬಿಕಾಸ್ ಅವರು ಪಬ್ಲಿಷ್ ಮಾಡಿರೋ ಡೇಟ್ಗೆ ಅದನ್ನ ಅಪ್ಡೇಟ್ ಮಾಡಿರ್ತಾರೆ. ಸೊ ಐ ಹ್ಯಾವ್ ಟೇಕನ್ ವೆರಿ ರೀಸೆಂಟ್ ಅಪ್ಡೇಟ್ ಆಗಿರುತ್ತೆ. ಅಂಡ್ ನಮ್ಮ ಭಾರತ ದೇಶದಲ್ಲಿ 93 ವೆಟ್ಲ್ಯಾಂಡ್ಗಳನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ
ಲಾರ್ಜೆಸ್ಟ್ ವೆಟ್ಲ್ಯಾಂಡ್ ಬೈ ಏರಿಯಾ ಅಂದ್ರೆ ಈ ಒಂದು ವಿಸ್ತೀರ್ಣದ ಆಧಾರದ ಮೇಲೆ ಲಾರ್ಜೆಸ್ಟ್ ವೆಟ್ಲ್ಯಾಂಡ್ಸ್ ಅನ್ನ ಹೊಂದಿರತಕ್ಕಂಥ ರಾಷ್ಟ್ರ ಯಾವ್ದಾಗಿರುತ್ತೆ ಅಂದ್ರೆ ಬ್ರೆಜಿಲ್. ನಂಬರ್ಸ್ ಬಂದಾಗ UK ಫಸ್ಟ್ ಅಲ್ಲಿ ಇರುತ್ತೆ, ಏರಿಯಾ ಅಂತ ಬಂದಾಗ ಬ್ರೆಜಿಲ್ ಮೊದಲನೇ ಸ್ಥಾನದಲ್ಲಿರ್ತಕ್ಕಂಥ ಒಂದು ಏರಿಯಾವನ್ನ ಹೊಂದಿರುತ್ತೆ. ಹಾಗಿದ್ರೆ ನಮ್ಮ ಭಾರತ ರಾಷ್ಟ್ರ ರಾಮ್ಸಾರ್ ಕನ್ವೆನ್ಷನ್ಗೆ ಜಾಯಿನ್ ಆಗಿದ್ದೆ ಯಾವಾಗ 1982 1982ರಲ್ಲಿ ನಮ್ಮ ರಾಷ್ಟ್ರ ರಾಮ್ಸಾರ್ ಕನ್ವೆನ್ಷನ್ಗೆ ಸೇರ್ಕೊಳ್ಳುತ್ತೆ. ಸೊ ಟೋಟಲ್ ಸೈಟ್ಸ್ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಸೊ ಮೊದಲು ನಾವು ಸೇರಿಸಿದ್ದು ಅಥವಾ ಪ್ರಮುಖವಾಗಿರ್ತಕ್ಕಂಥ ವೆಟ್ಲ್ಯಾಂಡ್ಸ್ ಯಾವುದು ಅಂದ್ರೆ ಚಿಲಿಕಾ ಲೇಕ್, ಇದು ಒಡಿಶಾದು, ಕಿಯೋಲಾಡಿಯೋ ರಾಜಸ್ಥಾನ್, ಲೋಕ್ಟಕ್ ಮಣಿಪುರ ಮತ್ತೆ ಸುಂದರ್ಬನ್ ವೆಸ್ಟ್ ಬೆಂಗಾಲ್, ಇವೆಲ್ಲ ಕೂಡ ಪ್ರಮುಖವಾಗಿರ್ತಕ್ಕಂಥ ಒಂದು ವೆಟ್ಲ್ಯಾಂಡ್ಸ್ ಗಳಾಗಿರ್ತವೆ. ಸೊ ನಮ್ಮ ಭಾರತ ರಾಷ್ಟ್ರದ ರಾಮ್ಸಾರ್ ತಾಣಗಳೇನಿರುತ್ತೆ ಅದು ಏಷ್ಯಾದಲ್ಲೇ ಫಸ್ಟ್ ಪ್ಲೇಸ್ ಅಲ್ಲಿ ಇರುತ್ತೆ. ಅಂದ್ರೆ ನಂಬರ್ಸ್ ಅನ್ನ ನಾವು ತೆಗೆದುಕೊಂಡಾಗ ಏಷ್ಯಾದಲ್ಲೇ ಹೈಯೆಸ್ಟ್ ನಂಬರ್ ಆಫ್ ವೆಟ್ಲ್ಯಾಂಡ್ಸ್ ಇರ್ತಕ್ಕಂಥದ್ದು, ಐ ಮೀನ್ ರಾಮ್ಸಾರ್ ಸೈಟ್ಗಳು ಇರ್ತಕ್ಕಂಥದ್ದು ಭಾರತ ರಾಷ್ಟ್ರದಲ್ಲಿ. ಸೊ ಗ್ಲೋಬಲಿ ನಾವು ತೆಗೆದುಕೊಂಡಾಗ ಥರ್ಡ್ ಪ್ಲೇಸ್ ಅಲ್ಲಿ ಇದ್ದೇವೆ. ಅಂದ್ರೆ ಜಾಗತಿಕವಾಗಿ ನಾವು 3ನೇ ಸ್ಥಾನದಲ್ಲಿ, ಏಷ್ಯಾದಲ್ಲಿ ಮೊದಲನೇ ಸ್ಥಾನದಲ್ಲಿರ್ತಕ್ಕಂಥ ರಾಷ್ಟ್ರವಾಗಿರುತ್ತೆ. ಸೊ ನಮ್ಮ ಭಾರತ ದೇಶದ ಟೋಟಲ್ ವೆಟ್ಲ್ಯಾಂಡ್ ಕವರೇಜ್ ಎಷ್ಟಿರುತ್ತೆ ಅಂದ್ರೆ 13.6 ಲ್ಯಾಕ್ ಹೆಕ್ಟೇರ್ಸ್ ಅಷ್ಟು ವಿಸ್ತೀರ್ಣವನ್ನ ಈ ಒಂದು ರಾಮ್ಸಾರ್ ಕನ್ವೆನ್ಷನ್ ನ ಅಡಿಯಲ್ಲಿ ನಾವು ಪ್ರೊಟೆಕ್ಟ್ ಮಾಡ್ತಾ ಇದ್ದೇವೆ. ಸಪೋಸ್ ಏನಾದ್ರೂ ಯಾವ್ದಾದ್ರೂ ಜೌಗು ಪ್ರದೇಶ ಅದು ಪೊಲ್ಯೂಷನ್ ಇಂದಾಗ್ಲಿ ಅಥವಾ ಬೇರೆ ಯಾವುದೇ ಕಾರಣದಿಂದಾಗ್ಲಿ ಅದು ಹಾಳಾದ್ರೆ ಈ ರಾಮ್ಸಾರ್ ಕನ್ವೆನ್ಷನ್ ನ ಪ್ರಕಾರ ಒಂದು ಪ್ರೋಟೋಕಾಲ್ ಇದೆ, ಶಿಷ್ಟಾಚಾರ ಅಂತ ಹೇಳ್ತೇವೆ. ಆ ಪ್ರೋಟೋಕಾಲ್ ಅಡಿಗೆ ಸೇರಿಸ್ತಾರೆ. ಪ್ರೋಟೋಕಾಲ್ ಅಡಿಗೆ ಸೇರಿಸಿ ಅದನ್ನ ಮತ್ತೆ ರಿಜುವಿನೇಟ್ ಮಾಡಿ ಮತ್ತೆ ಆ ಒಂದು ಪ್ರೋಟೋಕಾಲ್ ಇಂದ ಹೊರಗಡೆ ತೆಗಿತಾರೆ. ಹಾಗಿದ್ರೆ ಆ ಪ್ರೋಟೋಕಾಲ್ ನ ಹೆಸರೇನು? ಯಾವ್ದಾದ್ರೂ ಒಂದು ಜೌಗು ಪ್ರದೇಶ ಮಾಲಿನ್ಯಕ್ಕೆ ಒಳಗಾದ್ರೆ ಯಾವ ಪ್ರೋಟೋಕಾಲ್ ಒಳಗಡೆ ಸೇರಿಸ್ತಾರೆ ಅದನ್ನ ನೀವು ನಮಗೆ ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 2. ಯಾವ ಅಂತಾರಾಷ್ಟ್ರೀಯ ಕಾರ್ಯಕ್ರಮದಲ್ಲಿ ಭಾರತವು ಅಳಿವಿನಂಚಿನಲ್ಲಿರುವ ಪ್ರಭೇದಗಳ ಮೊದಲ ಕೆಂಪು ಪಟ್ಟಿಯನ್ನು ಅನಾವರಣಗೊಳಿಸಿದೆ? ಇಂಡಿಯಾ ವಿಲ್ ಅನ್ವೀಲ್ ಇಟ್ಸ್ ಫಸ್ಟ್ ಎವರ್ ರೆಡ್ ಲಿಸ್ಟ್ ಆಫ್ ಎಂಡೇಂಜರ್ಡ್ ಸ್ಪೀಶೀಸ್ ಅಟ್ ವಿಚ್ ಇಂಟರ್ನ್ಯಾಷನಲ್ ಇವೆಂಟ್? ಸೊ ನಿಮಗೆ IUCN ಬಗ್ಗೆ ಗೊತ್ತಿರುತ್ತೆ, ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಕನ್ಸರ್ವೇಷನ್ ಆಫ್ ನೇಚರ್ ಅಂಡ್ ನ್ಯಾಚುರಲ್ ರಿಸೋರ್ಸಸ್ ಅಂತ ನಾವೇನು ಹೇಳ್ತೇವೆ. ಸೊ ಇದು ಒಂದು ರೆಡ್ ಡೇಟಾ ಬುಕ್ ಅಂತ ಅದು ಡೆವಲಪ್ ಮಾಡಿರುತ್ತೆ. ಆ ರೆಡ್ ಡೇಟಾ ಬುಕ್ ಅಲ್ಲಿ ಸೊ ಪ್ರಪಂಚದಲ್ಲಿ ಇರ್ತಕ್ಕಂಥ ಎಲ್ಲಾ ಒಂದು ಪ್ರಭೇದಗಳು, ಪ್ರಾಣಿಗಳಾಗಿರ್ಬೋದು ಅಥವಾ ಸಸ್ಯಗಳಾಗಿರ್ಬೋದು, ಅವುಗಳ ಸಂರಕ್ಷಣೆಯ ಆಧಾರದ ಮೇಲೆ 9 ಡಿಫ್ರೆಂಟ್ ಕ್ಯಾಟಗರೀಸ್ಗಳಲ್ಲಿ ಅವುಗಳನ್ನ ಪಟ್ಟಿ ಮಾಡಲಾಗಿರುತ್ತೆ. ಸೊ ಈಗ ಒಂದು ಹೊಸ ಅಪ್ಡೇಟ್ ಏನು ಅಂದ್ರೆ ನಮ್ಮ ಭಾರತ ರಾಷ್ಟ್ರ ಕೂಡ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಪ್ರಭೇದಗಳಿಗೆ ಸಂಬಂಧಪಟ್ಟಂತೆ ಇದೇ ರೀತಿಯ ಒಂದು ಪಟ್ಟಿಯನ್ನ ಡೆವಲಪ್ ಮಾಡಿರುತ್ತೆ. ಸೊ ಈ ಪಟ್ಟಿಯನ್ನ ಈಗ ಯಾವ ಅಂತಾರಾಷ್ಟ್ರೀಯ ಸಭೆಯಲ್ಲಿ ಅದನ್ನ ಬಿಡುಗಡೆ ಮಾಡಲಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ IUCN ವಿಶ್ವ ಸಂರಕ್ಷಣಾ ಕಾಂಗ್ರೆಸ್. ಇದು ನಡೀತಕ್ಕಂಥದ್ದು ಅಬುಧಾಬಿಯಲ್ಲಿ. IUCN ವರ್ಲ್ಡ್ ಕನ್ಸರ್ವೇಷನ್ ಕಾಂಗ್ರೆಸ್ ಇದು ಅಬುಧಾಬಿಯಲ್ಲಿ ನಡೆಯುತ್ತೆ. ಸೊ ಇಲ್ಲಿ ನಮ್ಮ ಭಾರತ ದೇಶದ ಈ ಒಂದು ಕೆಂಪು ಪಟ್ಟಿಯನ್ನ ನಮ್ಮ ಭಾರತ ದೇಶದ ವತಿಯಿಂದ ಬಿಡುಗಡೆ ಮಾಡಲಿದ್ದೇವೆ. ಸೊ ದಿಸ್ ವಿಲ್ ಬಿ ಇಂಡಿಯಾಸ್ ಫಸ್ಟ್ ಎವರ್ ರೆಡ್ ಲಿಸ್ಟ್ ಆಫ್ ಎಂಡೇಂಜರ್ಡ್ ಸ್ಪೀಶೀಸ್. ಸೊ ಈ ರೀತಿಯಾಗಿ ಪಟ್ಟಿಯನ್ನ ನಮ್ಮ ಭಾರತ ದೇಶದಿಂದ ಮೊಟ್ಟ ಮೊದಲ ಬಾರಿಗೆ ತಯಾರಿ ಮಾಡಲಾಗಿರುತ್ತೆ. ಸೊ ಇದನ್ನ IUCN ವರ್ಲ್ಡ್ ಕನ್ಸರ್ವೇಷನ್ ಕಾಂಗ್ರೆಸ್ ಅಬುಧಾಬಿಯಲ್ಲಿ ಅಕ್ಟೋಬರ್ 9ನೇ ತಾರೀಕು, ಆಲ್ರೆಡಿ ಇದು ಬಿಡುಗಡೆ ಆಗಿರುತ್ತೆ, ಅಕ್ಟೋಬರ್ 9ನೇ ತಾರೀಕು. ಸೊ ಇದನ್ನ ಬಿಡುಗಡೆಯನ್ನ ಮಾಡಲಾಗಿರುತ್ತೆ. ಸೊ ಇದು ಹಿಸ್ಟಾರಿಕಲ್ ಸ್ಟೆಪ್ ಆಗಿರುತ್ತೆ. ಏಕೆಂದ್ರೆ ಸೊ ನಾವು ಇಷ್ಟು ದಿನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾತ್ರ ಈ ಒಂದು ಪ್ರಾಣಿಗಳನ್ನ ಪಟ್ಟಿ ಮಾಡ್ತಕ್ಕಂಥದ್ದಾಗ್ಲಿ ಅಥವಾ ಅದ್ರ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥದ್ದಾಗ್ಲಿ ನೋಡ್ತಾ ಇದ್ವಿ. ಸೊ ಈಗ ನಮ್ಮ ಭಾರತ ರಾಷ್ಟ್ರ ಕೂಡ ತನ್ನ ಸ್ವಂತದಾಗಿರ್ತಕ್ಕಂಥ ಒಂದು ಸ್ಟೇಟಸ್ ಅನ್ನ ರಿಲೀಸ್ ಮಾಡ್ತಾ ಇರ್ತಕ್ಕಂಥದ್ದು ಒಂದು ಐತಿಹಾಸಿಕ ಹೆಜ್ಜೆಯಾಗಿ ನಾವು ಇದನ್ನ ನೋಡ್ಬೋದಾಗಿರುತ್ತೆ. ಸೊ ಅದರಿಂದ ಬಯೋಡೈವರ್ಸಿಟಿಯನ್ನ ನಾವು ಪ್ರೊಟೆಕ್ಟ್ ಮಾಡಲಿಕ್ಕೆ ನಮ್ಮ ನ್ಯಾಷನಲ್ ಎಫರ್ಟ್ಸ್ ಏನಿದೆ, ರಾಷ್ಟ್ರೀಯ ಪ್ರಯತ್ನಗಳೇನಿದಾವೆ, ಸೊ ಅದನ್ನು ಕೂಡ ಶೋಕೇಸ್ ಮಾಡ್ತಕ್ಕಂಥ ಒಂದು ವಿಧಾನ ಇದಾಗಿರುತ್ತೆ. ಹಾಗಿದ್ರೆ ನಮ್ಮ ಭಾರತ ದೇಶದ ರೆಡ್ ಲಿಸ್ಟ್ ಅಲ್ಲಿ ಏನಿದೆ ಅಂತ ನಾವಿಲ್ಲಿ ನೋಡೋದಾದ್ರೆ, ಇಟ್ ಈಸ್ ಕಾಂಪ್ರಹೆನ್ಸಿವ್ ಇನ್ವೆಂಟರಿ ಆಫ್ ಇಂಡಿಯಾಸ್ ಥ್ರೆಟೆಂಡ್ ಫ್ಲೋರಾ ಅಂಡ್ ಫಾನಾ. ಸೊ ಇದರಲ್ಲಿ ಈ ಅಳಿವಿನಂಚಿನಲ್ಲಿ ಇರ್ತಕ್ಕಂಥ ಅಥವಾ ಈ ಒಂದು ಅವಿನಾಶದ ಹಾದಿಯಲ್ಲಿರ್ತಕ್ಕಂಥ ಸಸ್ಯವರ್ಗ ಆಗಿರ್ಬೋದು ಅಥವಾ ಪ್ರಾಣಿ ವರ್ಗ ಆಗಿರ್ಬೋದು. ಫಾರ್ ಎಕ್ಸಾಂಪಲ್ ನಮ್ಮ ರೆಡ್ ಲಿಸ್ಟ್ ಏನಿದೆ ಸೊ ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಪಟ್ಟಿ ಮಾಡಲಾಗಿರುತ್ತೆ. ಬಟ್ IUCN ಡೆಫಿನೇಷನ್ ಬಂದಾಗ IUCN ವತಿಯಿಂದ ಏನೇನ
ನಾವು ಪ್ರೊಟೆಕ್ಟ್ ಮಾಡ್ತಾ ಇದ್ದೀವಿ ಅಂದರೆ ಸೊ ಈಗ ಪ್ಲಾಂಟ್, ಆನಿಮಲ್ ಮತ್ತು ಫಂಗೈ ಕೂಡ ಬರುತ್ತೆ. ಈ ಮೂರನ್ನು ಕೂಡ ನಾವು IUCN ಡೆಫಿನೇಷನ್ ಅಲ್ಲಿ ಹೇಳ್ತಕ್ಕಂಥದ್ದು. ಬಟ್ ರೆಡ್ ಲಿಸ್ಟ್ ಅಂತ ಬಂದಾಗ ಕೇವಲ ನಾವು ಫ್ಲೋರಾ ಮತ್ತು ಫಾನಾನ ಮಾತ್ರ ಕನ್ಸಿಡರ್ ಮಾಡ್ತೇವೆ. ಸೊ ಇವನ್ ಭಾರತ ದೇಶದ ಕೆಂಪು ಪಟ್ಟಿಯಲ್ಲೂ ಕೂಡ ನಾವು ಕೇವಲ ಸಸ್ಯ ವರ್ಗ ಮತ್ತು ಪ್ರಾಣಿ ವರ್ಗವನ್ನ ಮಾತ್ರ ಕನ್ಸಿಡರ್ ಮಾಡಿರ್ತೇವೆ. ಸೊ ಫಂಗೈಯನ್ನು ನಾವಿಲ್ಲಿ ಕನ್ಸಿಡರ್ ಮಾಡಿರೋದಿಲ್ಲ. ಸೊ ಇಟ್ ಅಸೆಸಸ್ ಸ್ಪೀಶೀಸ್ ಬೇಸ್ಡ್ ಆನ್ ದೇರ್ ರಿಸ್ಕ್ ಆಫ್ ಎಕ್ಸ್ಟಿಂಕ್ಷನ್, ಅಂದರೆ ಯಾವುದೇ ಒಂದು ಪ್ರಭೇದವನ್ನ ಅದರ ಅವಿನಾಶದ ಒಂದು ಅಪಾಯ ಏನಿರುತ್ತೆ ಅಥವಾ ಅದು ನಶಿಸಿ ಹೋಗ್ತಕ್ಕಂಥ ಒಂದು ಅಪಾಯ ಏನಿರುತ್ತೆ ಅದರ ಆಧಾರದ ಮೇಲೆ ಮೌಲ್ಯಮಾಪನವನ್ನ ಮಾಡಲಾಗುತ್ತೆ ಯೂಸಿಂಗ್ ಕ್ಯಾಟಗರೀಸ್ ಲೈಕ್ ಕ್ರಿಟಿಕಲಿ ಎಂಡೇಂಜರ್ಡ್, ತೀವ್ರವಾಗಿ ಅಳಿವಿನಂಚಿನಲ್ಲಿರುವ, ಎಂಡೇಂಜರ್ಡ್ ಅಳಿವಿನಂಚಿನಲ್ಲಿರುವ, ವಲ್ನರಬಲ್ ಅಂದ್ರೆ ದುರ್ಬಲ, ನಿಯರ್ ಥ್ರೆಟನ್ಡ್ ಅಂದ್ರೆ ಅವಿನಾಶದ ಅಂಚಿದಲ್ಲಿ ಇರ್ತಕ್ಕಂಥ, ಮತ್ತು ಲೀಸ್ಟ್ ಕನ್ಸರ್ನ್ ಅಂದ್ರೆ ಕನಿಷ್ಠ ಕಳವಳ ಇರ್ತಕ್ಕಂಥ. ಈ ರೀತಿಯಾಗಿ ಆಲ್ಮೋಸ್ಟ್ ಇದು IUCN ರೆಡ್ ಲಿಸ್ಟ್ ಅಲ್ಲಿ ಹೇಗಿರುತ್ತೆ ಅದೇ ರೀತಿಯ ಕ್ಯಾಟಗರೀಸ್ ಅನ್ನ ನಮ್ಮ ಭಾರತ ದೇಶದ ಪಟ್ಟಿಯಲ್ಲೂ ಕೂಡ ಬಳಕೆ ಮಾಡಲಾಗಿರುತ್ತೆ. ಸೊ ದಿಸ್ ನ್ಯಾಷನಲ್ ಲಿಸ್ಟ್ ಕಾಂಪ್ಲಿಮೆಂಟ್ಸ್ ದಿ IUCN ಗ್ಲೋಬಲ್ ರೆಡ್ ಲಿಸ್ಟ್ ಬಟ್ ಫೋಕಸಸ್ ಸ್ಪೆಸಿಫಿಕಲಿ ಆನ್ ದಿ ಇಂಡಿಯನ್ ಬಯೋಡೈವರ್ಸಿಟಿ. ಆಬ್ವಿಯಸ್ಲಿ ಇದು ನಮ್ಮ ಭಾರತ ದೇಶದ ಜೀವ ವೈವಿಧ್ಯತೆಯ ಮೇಲೆ ಹೆಚ್ಚಾಗಿ ಕೇಂದ್ರೀಕರಿಸಲಾಗುತ್ತೆ. ಬಟ್ ಇದು IUCN ಕೆಂಪು ಪಟ್ಟಿ ಏನಿರುತ್ತೆ ಸೊ ಅದರೊಂದಿಗೆ ಹೊಂದಾಣಿಕೆ ಆಗ್ತಕ್ಕಂಥ ಒಂದು ಪಟ್ಟಿಯನ್ನ ನಮ್ಮ ಭಾರತ ದೇಶದಲ್ಲಿ ಈಗ ಡೆವಲಪ್ ಮಾಡಲಾಗಿರುತ್ತೆ. ನಾವು ವೈ ಇಟ್ ಮ್ಯಾಟರ್ಸ್, ಇದು ಏನಕ್ಕೆ ಪ್ರಮುಖವಾಗುತ್ತೆ ಅಂತ ನಾವು ನೋಡೋದಾದ್ರೆ, ಇಂಡಿಯಾ ಈಸ್ ಮೆಗಾ ಡೈವರ್ಸ್ ಕಂಟ್ರಿ, ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಈ ಜೀವ ವೈವಿಧ್ಯತೆ ಬಹಳ ಹೆಚ್ಚಾಗಿರುತ್ತೆ. ಯಾಕಂದ್ರೆ ನಮ್ಮ ಭಾರತ ದೇಶ ಟ್ರಾಪಿಕಲ್ ಮತ್ತೆ ಸಬ್ ಟ್ರಾಪಿಕಲ್ ಅಂದ್ರೆ ಉಷ್ಣ ಮತ್ತೆ ಉಪೋಷ್ಣ ವಲಯದಲ್ಲಿರ್ತಕ್ಕಂಥ ರಾಷ್ಟ್ರವಾಗಿರುತ್ತೆ. ಯಾವುದೇ ರಾಷ್ಟ್ರ ಟ್ರಾಪಿಕಲ್ ಮತ್ತೆ ಸಬ್ ಟ್ರಾಪಿಕಲ್ ಇದ್ದಾಗ ಆಬ್ವಿಯಸ್ಲಿ ಅಲ್ಲಿ ರೈನ್ ಫಾಲ್, ಫಾರೆಸ್ಟೇಷನ್ ಎಲ್ಲ ಬಹಳ ಜಾಸ್ತಿ ಇರುತ್ತೆ. ಸೊ ಯಾವಾಗ ಈ ಒಂದು ಫಾರೆಸ್ಟ್ ಜಾಸ್ತಿ ಇರುತ್ತೆ ಆಬ್ವಿಯಸ್ಲಿ ಅಲ್ಲಿರ್ತಕ್ಕಂಥ ಬಯೋಡೈವರ್ಸಿಟಿ ಕೂಡ ಹೆಚ್ಚಾಗಿ ಇರ್ತಕ್ಕಂಥದ್ದು. ಸೊ ಅಲ್ಲಿಗೆ 7 to 8% ಆಫ್ ಆಲ್ ರೆಕಾರ್ಡೆಡ್ ಸ್ಪೀಶೀಸ್ ಅಂದ್ರೆ ಪ್ರಪಂಚದಲ್ಲಿರ್ತಕ್ಕಂಥ ಒಟ್ಟು ಪ್ರಭೇದಗಳಲ್ಲಿ 7-8% ನಮ್ಮ ಭಾರತ ದೇಶದಲ್ಲಿ ಇರುತ್ತೆ. ಓನ್ಲಿ 2.4% ಆಫ್ ದಿ ವರ್ಲ್ಡ್ಸ್ ಲ್ಯಾಂಡ್ ಏರಿಯಾ, ಅಂದ್ರೆ ನಮ್ಮ ವಿಸ್ತೀರ್ಣವನ್ನ ನಾವು ತೆಗೆದುಕೊಂಡಾಗ, ನಮ್ಮ ಭೂಮಿಯ ವಿಸ್ತೀರ್ಣವನ್ನ ನಾವು ತೆಗೆದುಕೊಂಡಾಗ ನಾವು ಪ್ರಪಂಚದ ಭೂ ವಿಸ್ತೀರ್ಣದ ಕೇವಲ 2.4% ಇದ್ದರೂ ಕೂಡ ಇಲ್ಲಿರ್ತಕ್ಕಂಥ ಜೀವ ವೈವಿಧ್ಯತೆ 7-8% ಅಷ್ಟು ಜೀವ ವೈವಿಧ್ಯತೆ ಇರುವ ಕಾರಣದಿಂದ ಸೊ ಈ ಒಂದು ರೆಡ್ ಲಿಸ್ಟ್ ಅಂತಕ್ಕಂಥದ್ದು ಅಥವಾ ನಮ್ಮ ಭಾರತ ದೇಶದ ಈ ಒಂದು ಪಟ್ಟಿ ಏನಿರುತ್ತೆ ಸೊ ಇದು ತುಂಬಾ ಸಿಗ್ನಿಫಿಕೆಂಟ್ ಆಗಿರುತ್ತೆ. ಹಾಗಿದ್ರೆ ರೆಡ್ ಲಿಸ್ಟ್ ಅಲ್ಲಿ ನಾವು ಏನೇನ್ ಮಾಡ್ತಾ ಇದ್ವಿ, ಏನೇನು ಅದರೊಳಗಡೆ ಇರುತ್ತೆ ಅಂತ ನಾವು ನೋಡೋದಾದ್ರೆ, ಗೈಡ್ ಕನ್ಸರ್ವೇಷನ್ ಸ್ಟ್ರಾಟಜೀಸ್ ಅಂದ್ರೆ ಸಂರಕ್ಷಣಾ ತಂತ್ರಗಳಿಗೆ ಮಾರ್ಗದರ್ಶನ, ನಾವು ಯಾವ ಪ್ರಾಣಿಯನ್ನ ಯಾವ ರೀತಿ ಸಂರಕ್ಷಣೆ ಮಾಡಬೇಕು ಅದರ ಸಂಪೂರ್ಣ ಮಾರ್ಗದರ್ಶನ ಇರುತ್ತೆ. ಇನ್ಫಾರ್ಮ್ ಪಾಲಿಸಿ ಡಿಸಿಷನ್ಸ್ ಅಂದ್ರೆ ನೀತಿ ನಿರ್ಧಾರಗಳಿರ್ಬೋದು, ಅಂದ್ರೆ ಯಾವ್ದಾದ್ರು ಪಾಲಿಸಿಗಳನ್ನ ಮಾಡಿದ್ರೆ ಸೊ ಅದನ್ನ ಉಲ್ಲೇಖ ಮಾಡಲಾಗಿರುತ್ತೆ. ರೇಸ್ ಪಬ್ಲಿಕ್ ಅವೇರ್ನೆಸ್ ಅಬೌಟ್ ಬಯೋಡೈವರ್ಸಿಟಿ ಲಾಸ್, ಜೀವ ವೈವಿಧ್ಯತೆ ನಷ್ಟದ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥದ್ದನ್ನ ಕೂಡ ಉಲ್ಲೇಖ ಮಾಡಲಾಗಿರುತ್ತೆ. ಎನೇಬಲ್ ಗ್ಲೋಬಲ್ ಕೊಲಾಬರೇಷನ್ ಫಾರ್ ಸ್ಪೀಶೀಸ್ ಪ್ರೊಟೆಕ್ಷನ್ ಅಂದ್ರೆ ಪ್ರಭೇದಗಳನ್ನ ಸಂರಕ್ಷಣೆ ಮಾಡಲಿಕ್ಕೆ ಜಾಗತಿಕವಾಗಿ ಸಹಯೋಗಗಳನ್ನ ಮಾಡ್ತಕ್ಕಂಥದ್ದು ಕೂಡ ಈ ಒಂದು ಪುಸ್ತಕದಲ್ಲಿ ಮೆನ್ಷನ್ ಮಾಡಲಾಗಿರುತ್ತೆ. ಹಾಗಿದ್ರೆ ಇದರಲ್ಲಿ ಕವರ್ ಮಾಡಿರ್ತಕ್ಕಂಥ ಪರಿಸರ ವ್ಯವಸ್ಥೆಗಳು ಯಾವುದು, ಕೀ ಇಕೋಸಿಸ್ಟಮ್ಸ್ ಯಾವುದು ಅಂತ ನಾವಿಲ್ಲಿ ನೋಡೋದಾದ್ರೆ, ಸೊ ಇಲ್ಲಿ ಫಾರೆಸ್ಟ್ಗಳು, ಎಲ್ಲ ಅರಣ್ಯ ಪ್ರದೇಶಗಳು, ವೆಟ್ಲ್ಯಾಂಡ್ಸ್ಗಳು, ಜೌಗು ಪ್ರದೇಶಗಳು, ಗ್ರಾಸ್ ಲ್ಯಾಂಡ್ಸ್ ಮತ್ತೆ ಡೆಸರ್ಟ್ಗಳು ಅಂದ್ರೆ ಹುಲ್ಲುಗಾವಲುಗಳು, ಮತ್ತೆ ಈ ಒಂದು ಮರುಭೂಮಿಗಳನ್ನ ಪಟ್ಟಿ ಮಾಡಲಾಗಿರುತ್ತೆ. ಕೋಸ್ಟಲ್ ಮತ್ತೆ ಮರೈನ್ ಇಕೋಸಿಸ್ಟಮ್, ಕರಾವಳಿ ಮತ್ತೆ ಸಮುದ್ರ ಪರಿಸರ ವ್ಯವಸ್ಥೆಯನ್ನು ಕೂಡ ಇದರಲ್ಲಿ ಉಲ್ಲೇಖ ಮಾಡಲಾಗಿರುತ್ತೆ. ಎಕ್ಸ್ಕ್ಯೂಸ್ ಮೀ. ನೆಕ್ಸ್ಟ್ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್ ಅಂದ್ರೆ ನಮ್ಮಲ್ಲಿ ಹೆಚ್ಚಿನ ಜೀವ ವೈವಿಧ್ಯತೆ ಇರ್ತಕ್ಕಂಥ ಬಿಸಿ ತಾಣಗಳು. ಎಕ್ಸಾಂಪಲ್ಸ್ ವೆಸ್ಟರ್ನ್ ಘಾಟ್ಸ್ ಆಗಿರ್ಬೋದು, ಹಿಮಾಲಯಸ್ ಆಗಿರ್ಬೋದು, ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಆಗಿರ್ಬೋದು, ಮತ್ತೆ ನಿಕೋಬಾರ್ ಐಲ್ಯಾಂಡ್ಸ್, ಇಲ್ಲೆಲ್ಲ ಕೂಡ ಹೆಚ್ಚಿನ ಜೀವ ವೈವಿಧ್ಯತೆ ಇರುತ್ತೆ. ಸೊ ಇದರ ಬಗ್ಗೆ ಈ ಒಂದು ಕೆಂಪು ಪುಸ್ತಕದಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ಈಗ ಗ್ಲೋಬಲ್ ಸ್ಟೇಜ್ IUCN ಕಾಂಗ್ರೆಸ್ 2025, ಸೊ ಈ ಒಂದು ಜಾಗತಿಕ ವೇದಿಕೆಯಲ್ಲಿ ಬಿಡುಗಡೆ ಮಾಡಲಾಗಿರುತ್ತೆ. ಹಾಗಿದ್ರೆ IUCN ಕಾಂಗ್ರೆಸ್ 2025 ಅಂದ್ರೆ ಏನು, ಇದರ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಳೋದಾದ್ರೆ, ಸೊ ಈ ಒಂದು ಕಾಂಗ್ರೆಸ್ ಅನ್ನ
ಪ್ರತಿ 4 ವರ್ಷಗಳಿಗೊಮ್ಮೆ ಕಂಡಕ್ಟ್ ಮಾಡಲಾಗುತ್ತೆ. ಎವ್ರಿ 4 years. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ತುಂಬ ಎಕ್ಸಾಮ್ಸ್ ಅಲ್ಲಿ ಕೇಳ್ತಾ ಇರ್ತಾರೆ. ಸೊ ಎಷ್ಟು ವರ್ಷಕ್ಕೊಮ್ಮೆ ಈ ರೀತಿಯ ಸಭೆಗಳನ್ನು ನಡೆಸಲಾಗುತ್ತೆ ಅಂತ. ಸೊ IUCN ಕಾಂಗ್ರೆಸ್ ಅನ್ನ ಪ್ರತಿ 4 ವರ್ಷಗಳಿಗೊಮ್ಮೆ ನಡೆಸ್ತಕ್ಕಂಥ ಒಂದು ಇವೆಂಟ್ ಆಗಿರುತ್ತೆ. ಸೊ ಇಟ್ ಇಸ್ ದ ಲಾರ್ಜೆಸ್ಟ್ ಗ್ಲೋಬಲ್ ಪ್ಲಾಟ್ಫಾರ್ಮ್ ಫಾರ್ ಕನ್ಸರ್ವೇಷನ್ ಪಾಲಿಸಿ ಅಂಡ್ ಆಕ್ಷನ್. ಅಂದ್ರೆ ಈ ಒಂದು ಸಂರಕ್ಷಣೆ ಮತ್ತೆ ಒಂದು ಕ್ರಿಯೆಗಳನ್ನ ತೆಗೆದುಕೊಳ್ಳಿಕ್ಕೆ ಜಾಗತಿಕ ಮಟ್ಟದಲ್ಲಿ ನಡೀತಕ್ಕಂಥ ಒಂದು ಬೃಹತ್ ಆಗಿರ್ತಕ್ಕಂಥ ಸಭೆ ಅಂತ ನಾವು ಇದನ್ನ ಹೇಳ್ಬೋದಾಗಿರುತ್ತೆ. ಸೊ ಈ ವರ್ಷ ಇದನ್ನ ಅಬುದಾಬಿಯಲ್ಲಿ ಕಂಡಕ್ಟ್ ಮಾಡಲಾಗಿರುತ್ತೆ. ಸೊ ಇದರಲ್ಲಿ 5 ಥೀಮ್ಸ್ ಇರುತ್ತೆ. 5 ಥೀಮ್ಸ್ಗಳ ಆಧಾರದ ಮೇಲೆ ಈ ವರ್ಷ ಈ ಒಂದು ಕಾಂಗ್ರೆಸ್ ಅನ್ನು ಕಂಡಕ್ಟ್ ಮಾಡಲಾಗಿರುತ್ತೆ. ಮೊದಲನೇದು ರೆಸಿಲಿಯಂಟ್ ಕನ್ಸರ್ವೇಷನ್ ಆಕ್ಷನ್, ಸ್ಥಿತಿ ಸ್ಥಾಪಕ ಸಂರಕ್ಷಣಾ ಕ್ರಿಯೆ ಅಂತಕ್ಕಂಥದ್ದು. ಎರಡನೇದು ಕ್ಲೈಮೇಟ್ ಓವರ್ಶೂಟ್ ರಿಸ್ಕ್ ರಿಡಕ್ಷನ್, ಅಂದ್ರೆ ಹವಾಮಾನ ಓವರ್ಶೀಟ್. ಐ ಮೀನ್ ಟು ಸೇ ಈ ಒಂದು ಹವಾಮಾನದಲ್ಲಿ ವೈಪರೀತ್ಯಗಳು ಬಹಳ ಹೆಚ್ಚಾದಾಗ ಅದರ ಅಪಾಯ ಏನಿರುತ್ತೆ ಅದರ ಕಡಿತ ಅಂತಕ್ಕಂಥದ್ದು ಎರಡನೇ ಒಂದು ಥೀಮ್ ಆಗಿರುತ್ತೆ. ಮೂರನೇದು ಈಕ್ವಿಟಿ ಇನ್ ಕನ್ಸರ್ವೇಷನ್, ಸಂರಕ್ಷಣೆಯಲ್ಲಿ ಸಮಾನತೆ. ನೇಚರ್ ಪಾಸಿಟಿವ್ ಎಕನಾಮಿಕ್ಸ್, ಅಂದ್ರೆ ಪ್ರಕೃತಿ ಸಕಾರಾತ್ಮಕ ಆರ್ಥಿಕತೆ, ಅಂದ್ರೆ ನಾವು ಮಾಡ್ತಕ್ಕಂಥ ಒಂದು ಎಕನಾಮಿಕಲ್ ಆಕ್ಟಿವಿಟೀಸ್ ಏನಿರುತ್ತೆ ಅದು ನಮ್ಮ ಪ್ರಕೃತಿಯ ಮೇಲೆ ಅಷ್ಟಾಗಿ ದುಷ್ಪರಿಣಾಮ ಬೀರಬಾರ್ದು, ಅದನ್ನು ನಾವು ಪ್ರಕೃತಿ ಸಕಾರಾತ್ಮಕ ಆರ್ಥಿಕತೆ ಅಂತ ಹೇಳ್ತೇವೆ. ಡಿಸಪ್ಟಿವ್ ಇನೋವೇಷನ್ ಅಂಡ್ ಲೀಡರ್ಶಿಪ್, ಅಂದ್ರೆ ವಿಚಿತ್ರಕಾರಿ ನಾವೀನ್ಯತೆ ಮತ್ತೆ ನಾಯಕತ್ವ ಅಂತಕ್ಕಂಥ ಒಂದು ತತ್ವಗಳ ಮೇಲೆ ಅಥವಾ ಒಂದು ಥೀಮ್ಸ್ಗಳ ಮೇಲೆ ಈ ಒಂದು ಕಾಂಗ್ರೆಸ್ ಅನ್ನ ಈ ವರ್ಷ ಕಂಡಕ್ಟ್ ಮಾಡಲಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3. 1950ರ ದಶಕದಿಂದ ವಿಶ್ವದಾದ್ಯಂತ ವಿಶ್ವಸಂಸ್ಥೆಯ ಕಾರ್ಯಾಚರಣೆಗಳಲ್ಲಿ ಎಷ್ಟು ಭಾರತೀಯ ಶಾಂತಿ ಪಾಲಕರು ಸೇವೆ ಸಲ್ಲಿಸಿದ್ದಾರೆ? ಸಿನ್ಸ್ 1950s, how many Indian peacekeepers have served in United Nations mission worldwide? ಸೊ ಜಗತ್ತಿನಾದ್ಯಂತ ಈ ಸಂಘರ್ಷ ಪೀಡಿತ ರಾಷ್ಟ್ರಗಳೇನಿರ್ತವೆ, ಯಾವ ರಾಷ್ಟ್ರಗಳಲ್ಲಿ ತನ್ನದೇ ಆಗಿರ್ತಕ್ಕಂಥ ಸ್ವಂತ ಮಿಲಿಟರಿ ಇರೋದಿಲ್ಲ, ಆ ರೀತಿಯ ರಾಷ್ಟ್ರಗಳಲ್ಲಿ ವಿಶ್ವಸಂಸ್ಥೆಯ ವತಿಯಿಂದ ಒಂದು ಮಿಲಿಟರಿಯನ್ನ ಅವರು ನೀಡಲಾಗುತ್ತೆ. ಈ ಒಂದು ಮಿಲಿಟರಿಯನ್ನ ಬೇರೆ ಬೇರೆ ದೇಶಗಳಿಂದ ಅವರು ಕೊಳ್ತಾರೆ. ಫಾರ್ ಎಕ್ಸಾಂಪಲ್ ನಮ್ಮ ಭಾರತ ದೇಶದಿಂದ ಕೂಡ ಮ್ಯಾನ್ ಪವರ್ ಅನ್ನ ನಾವು ಈ ಒಂದು ಪರ್ಪಸ್ಗಾಗಿ ಸಪ್ಲೈ ಮಾಡಲಾಗುತ್ತೆ. ಸೊ ಈ ರೀತಿಯಾಗಿ ವರ್ಕ್ ಮಾಡ್ತಕ್ಕಂಥ ಒಂದು UN ಪೀಸ್ ಕೀಪರ್ಸ್ ಅನ್ನ ನಾವು ಬ್ಲೂ ಹೆಲ್ಮೆಟ್ಸ್ ಅಂತ ಕರಿತೇವೆ. ಸೊ ಈಗ 1950ರ ದಶಕದಿಂದ ಇಲ್ಲಿಯವರೆಗೆ ನಮ್ಮ ಭಾರತ ದೇಶದಿಂದ ಎಷ್ಟು ಜನ ಸೈನಿಕರು ಈ ಒಂದು ಬ್ಲೂ ಹೆಲ್ಮೆಟ್ಸ್ ಆಗಿ ಸೇವೆ ಸಲ್ಲಿಸಿದ್ದಾರೆ, ಅದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸರಿಸುಮಾರು 2,90,000 ಮಿಲಿಟರಿ ಇದರಲ್ಲಿ ಸೇವೆ ಸಲ್ಲಿಸಿರ್ತಾರೆ. ಸೊ ಇದರ ಬಗ್ಗೆ ನಾವು ಪ್ರಶ್ನೆಯನ್ನು ಕೊಡಲಿಕ್ಕೆ ಕಾರಣ ಏನು ಅಂದ್ರೆ, ಸೊ ನಮ್ಮ ಭಾರತ ದೇಶದ ಪೀಸ್ ಕೀಪರ್ಸ್ ಅನ್ನ ಈಗ UNISFA ಇದಂದ್ರೆ ಏನು ಅಂತ ಮುಂದೆ ಹೇಳ್ತೇನೆ. ಸೊ ಇವರ ವತಿಯಿಂದ ಈಗ ಗೌರವವನ್ನ ನೀಡಲಾಗಿರುತ್ತೆ ಅಥವಾ ಹಾನರ್ ಮಾಡಲಾಗಿರುತ್ತೆ. ಬಿಕಾಸ್ ನಮ್ಮ ಡೆಡಿಕೇಟೆಡ್ ಸರ್ವಿಸ್ಗಾಗಿ ನಮ್ಮ ಭಾರತೀಯ ಸೇನೆಗೆ ಅಂದ್ರೆ ಬ್ಲೂ ಹೆಲ್ಮೆಟ್ಸ್ ಆಗಿ ವರ್ಕ್ ಮಾಡ್ತಕ್ಕಂಥ ಸೇನೆಗೆ ಒಂದು ಹಾನರ್ ಅನ್ನ ಮಾಡಲಾಗಿರುತ್ತೆ. ಅದರ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಸೊ ಆನರ್ ಮಾಡಿರ್ತಕ್ಕಂಥವ್ರು ಯಾರು ಅಂದ್ರೆ UNISFA ವತಿಯಿಂದ ಹಾನರ್ ಮಾಡಲಾಗಿರುತ್ತೆ. ಸೊ ರೀಸನ್ ಏನು ಅಂದ್ರೆ ಡೆಡಿಕೇಟೆಡ್ ಸರ್ವಿಸ್ ಅಂದ್ರೆ ನಮ್ಮ ಸಮರ್ಪಿತವಾಗಿರ್ತಕ್ಕಂಥ ಸೇವೆಗೆ ಮಾಡಿರ್ತಕ್ಕಂಥ ಒಂದು ಗೌರವವಾಗಿರುತ್ತೆ. ಸೊ ಬೋತ್ ಹಿಸ್ಟಾರಿಕ್ ಅಂಡ್ ಸಬ್ಸ್ಟ್ಯಾನ್ಷಿಯಲ್, ಅಂದ್ರೆ ನಮ್ಮ ಭಾರತ ದೇಶದ ಕೊಡುಗೆಗಳೇನಿರುತ್ತೆ ಅದು ಐತಿಹಾಸಿಕವಾಗಿ ಕೂಡ ಇರುತ್ತೆ ಅಂಡ್ ಗಣನೀಯವಾಗಿರ್ತಕ್ಕಂಥ ಒಂದು ಸೇವೆಗಳನ್ನ ನಾವು ಈ ಕೆಪಾಸಿಟಿಯಲ್ಲಿ ಒದಗಿಸಿರ್ತೇವೆ. ಸೊ 2,90,000 ಜನ ಬೇರೆ ಬೇರೆ 50 ಬೇರೆ ಬೇರೆ ಮಿಷನ್ಗಳಲ್ಲಿ 1950ರ ದಶಕದಿಂದ ಇಲ್ಲಿಯವರೆಗೂ ನಮ್ಮ ಭಾರತ ದೇಶದ ಸೇನೆ ಈ ಒಂದು ಕೆಪಾಸಿಟಿಯಲ್ಲಿ ಕೆಲಸ ಮಾಡಿರುತ್ತೆ. ಕರೆಂಟ್ಲಿ ಓವರ್ 5,000 ಇಂಡಿಯನ್ ಟ್ರೂಪ್ಸ್ ಆರ್ ಡಿಪ್ಲಾಯ್ಡ್ ಅಕ್ರಾಸ್ 9 ಆಫ್ ದಿ 11 ಆಕ್ಟಿವ್ UN ಮಿಷನ್ಸ್. ಅಂದ್ರೆ ಒಟ್ಟಿಗೆ ವಿಶ್ವಸಂಸ್ಥೆ ವತಿಯಿಂದ 11 ಪ್ರದೇಶಗಳಲ್ಲಿ ಈ ಒಂದು UN ಪೀಸ್ ಕೀಪಿಂಗ್ ಮಾಡ್ತಾ ಇದ್ದಾರೆ. ಆ 11 ಪ್ರದೇಶಗಳಲ್ಲಿ ನಮ್ಮ ಭಾರತ ದೇಶದ 5,000 ಭಾರತೀಯರು 9 ನಿಯೋಜಿತ ಪ್ರದೇಶಗಳಲ್ಲಿ ಈ ಒಂದು ಬ್ಲೂ ಹೆಲ್ಮೆಟ್ಸ್ ಗಳಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಸೊ ಇಂಡಿಯಾ ಇಸ್ ದ ಲಾರ್ಜೆಸ್ಟ್ ಟ್ರೂಪ್ ಕಾಂಟ್ರಿಬ್ಯೂಟಿಂಗ್ ಕಂಟ್ರಿ ಟು UN ಪೀಸ್ ಕೀಪಿಂಗ್. ಸೊ ನಮ್ಮ ಭಾರತ ದೇಶ ವಿಶ್ವಸಂಸ್ಥೆಯ ಶಾಂತಿ ಪಾಲನೆ ಪಡೆಗೆ ಅತಿ ಹೆಚ್ಚು ಕೊಡುಗೆಯನ್ನ ನೀಡ್ತಕ್ಕಂಥ ಒಂದು ದೇಶವಾಗಿರುತ್ತೆ. ನಿಯರ್ಲಿ 180 ಇಂಡಿಯನ್ ಪೀಸ್ ಕೀಪರ್ಸ್ ಹ್ಯಾಡ್ ಲೇಡ್ ಡೌನ್ ದೇರ್ ಲೈಫ್ಸ್. ಅಂದ್ರೆ ಈ ಒಂದು ಸಂದರ್ಭದಲ್ಲಿ 180ಕ್ಕೂ ಹೆಚ್ಚು ಜನರು ತಮ್ಮ ಪ್ರಾಣವನ್ನ ಕೂಡ ಕೊಟ್ಟಿರ್ತಕ್ಕಂಥದ್ದನ್ನ ಸೊ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್
ಈ ಅಭಯ್ ಅಂತಕ್ಕಂಥ ಒಂದು ಪ್ಲೇಸ್ ಅಲ್ಲಿ. ಸೊ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಬಿಕಾಸ್ ಇಲ್ಲಿ ನಮ್ಮ ಭಾರತ ದೇಶದ ಮಿಲಿಟರಿ ಈ ಅಭಯ್ ಅಂತಕ್ಕಂಥ ಒಂದು ಪ್ರದೇಶದಲ್ಲಿ ಶಾಂತಿ ಪಾಲನಾ ಕಾರ್ಯಾಚರಣೆಗಳನ್ನ ಮಾಡ್ತಾ ಇದೆ. ಹಾಗಿದ್ರೆ ಅಭಯ್ ಅಂದ್ರೆ ಏನು, ಅದು ಎಲ್ಲಿ ಬರುತ್ತೆ, ಇದನ್ನೆಲ್ಲ ನಾವಿಲ್ಲಿ ನೋಡೋದಾದ್ರೆ, Abhay is a disrupted border region with special administrative status under 2004. So 2004 ನಿಂದ ಅಲ್ಲಿ ಅಶಾಂತಿಯುತವಾಗಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಅದಕ್ಕೆ ಒಂದು ವಿಶೇಷ ಸ್ಥಾನಮಾನವನ್ನ ನೀಡುವ ಮುಖಾಂತರ UN ಪೀಸ್ ಕೀಪರ್ನ ಒಂದು ಸಂರಕ್ಷಣೆಯಲ್ಲಿ ಇರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಅದನ್ನು ನಾವು ಅಭಯ್ ಪ್ರೋಟೋಕಾಲ್ ಆಫ್ ದಿ ಕಾಂಪ್ರಹೆನ್ಸಿವ್ ಪೀಸ್ ಅಗ್ರಿಮೆಂಟ್ ಅಂತ ಹೇಳ್ತೇವೆ. ಅಂದ್ರೆ ಇದಕ್ಕೋಸ್ಕರ ಒಂದು ಒಪ್ಪಂದವನ್ನ ಮಾಡಲಾಗಿರುತ್ತೆ. ಆ ಒಪ್ಪಂದವನ್ನ ನಾವು ಅಭಯ್ ಸಮಗ್ರ ಶಾಂತಿ ಒಪ್ಪಂದದ ಅಡಿಯಲ್ಲಿ 2004ರಿಂದ ಅಭಯ್ ಪ್ರೋಟೋಕಾಲ್ನ ಅಡಿಯಲ್ಲಿ ಅಲ್ಲಿರ್ತಕ್ಕಂಥ ಒಂದು ವಿಶೇಷ ಆಡಳಿತಾತ್ಮಕ ಸ್ಥಾನಮಾನವನ್ನ ಹೊಂದಿರತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ದ UN Security Council authorized UNISF's deployment on June 27, 2011 ಜೂನ್ 27, 2011ರಂದು ಈ ಒಂದು ಪ್ರದೇಶದಲ್ಲಿ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಈ ಪ್ರದೇಶದ ಭದ್ರತೆಯನ್ನ ಕಾಪಾಡಲಿಕ್ಕೆ ಒಂದು ಅಧಿಕಾರವನ್ನ ನೀಡಲಾಗಿರುತ್ತೆ. ಸೊ ಈಗ UNISFA ಅಂದ್ರೆ ಏನು, ಇದನ್ನು ನಾವು ಯುನೈಟೆಡ್ ನೇಷನ್ಸ್ ಇಂಟರಿಮ್ ಸೆಕ್ಯೂರಿಟಿ ಫೋರ್ಸ್ ಫಾರ್ ಅಭಯ್ ಅಂತ ಹೇಳ್ತೇವೆ. ಅಂದ್ರೆ ಅಭಯ್ಗಾಗಿ ವಿಶ್ವಸಂಸ್ಥೆಯ ಮಧ್ಯಂತರ ಭದ್ರತಾ ಪಡೆ ಅಂತ ಹೇಳ್ತೇವೆ. ಸೊ ಇದು 2011ನಲ್ಲಿ ಇದನ್ನ ಎಸ್ಟಾಬ್ಲಿಷ್ ಮಾಡಿರ್ತಾರೆ. ಏನಕ್ಕೆ ಅಂದ್ರೆ ಈ ಅಭಯ್ ರೀಜನ್ ಅಲ್ಲಿ ತುಂಬಾ ಡಿಸ್ಟರ್ಬೆನ್ಸ್ ಇರುತ್ತೆ. ಸೊ ದಿಸ್ ಇಸ್ ಇನ್ ಬಿಟ್ವೀನ್ ಸುಡಾನ್ ಮತ್ತೆ ಸೌತ್ ಸುಡಾನ್ ಮತ್ತೆ ದಕ್ಷಿಣ ಸುಡಾನ್ ಮಧ್ಯದಲ್ಲಿ ಬರ್ತಕ್ಕಂಥ ಒಂದು ಸಣ್ಣ ಭೂ ಪ್ರದೇಶವಾಗಿರುತ್ತೆ. ಈ ಎರಡೂ ರಾಷ್ಟ್ರಗಳ ನಡುವೆ ಇರ್ತಕ್ಕಂಥ ಒಂದು ವಿವಾದಿತ ಪ್ರದೇಶವಾಗಿರುತ್ತೆ. ಸೊ ಮ್ಯಾಪ್ ಅಲ್ಲಿ ನೀವು ನೋಡ್ಬೋದಾಗಿರುತ್ತೆ. ಸೊ ದಿಸ್ ಇಸ್ ಆಫ್ರಿಕನ್ ಮ್ಯಾಪ್ ಆಗಿರುತ್ತೆ. ಇಲ್ಲಿ ಯು ಕ್ಯಾನ್ ಸಿ ಸುಡಾನ್ ಹಿಯರ್. ಸುಡಾನ್ ಕೆಳಗಡೆ ಇರ್ತಕ್ಕಂಥ ಇನ್ನೊಂದು ರಾಷ್ಟ್ರವನ್ನ ನಾವು ಸೌತ್ ಸುಡಾನ್ ಅಂತ ಹೇಳ್ತೇವೆ. ಸೊ ಈ ಮ್ಯಾಪ್ ಅಲ್ಲಿ ನೀವು ನೋಡ್ಬೋದು ಸುಡಾನ್, ಇದು ಸೌತ್ ಸುಡಾನ್. ಸೊ ಈ ಒಂದು ಪ್ಯಾಚ್ ಏನಿರುತ್ತೆ, ಈ ಒಂದು ಅಭಿ ಅಂತಕ್ಕಂಥ ಒಂದು ಪ್ಯಾಚ್ ಏನಿರುತ್ತೆ, ಸೊ ಈ ಒಂದು ಭಾಗ ಎರಡೂ ರಾಷ್ಟ್ರಗಳ ನಡುವೆ ಇರ್ತಕ್ಕಂಥ ಒಂದು ಸಂಘರ್ಷ ಪೀಡಿತ ಪ್ರದೇಶವಾಗಿರುತ್ತೆ. ಈ ಒಂದು ಭಾಗದಲ್ಲಿ UN ಪೀಸ್ ಕೀಪರ್ಸ್ಗಳು ಅಲ್ಲಿ ಶಾಂತಿಯನ್ನ ಕಾಪಾಡ್ತಕ್ಕಂಥ ಒಂದು ಪ್ರಯತ್ನಗಳನ್ನ ಸೊ ಮಾಡಲಾಗ್ತಾ ಇದೆ. ಸೊ ಹಾಗಿದ್ರೆ UNISFA ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ, ಸೊ 27 ಜೂನ್ 2011ರಲ್ಲಿ UN ಪೀಸ್ ಕೀಪಿಂಗ್ UN ಸೆಕ್ಯೂರಿಟಿ ರೆಸಲ್ಯೂಷನ್ ನ ವತಿಯಿಂದ ಇದನ್ನ ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ಇದರ ಕೇಂದ್ರ ಕಚೇರಿಯನ್ನು ನಾವು ಅಭಯ್ ಟೌನ್ ನಲ್ಲಿ ನೋಡಬಹುದಾಗಿರುತ್ತೆ. ಕಂಟೆಸ್ಟೆಡ್ ಬಾರ್ಡರ್ ಏರಿಯಾ ಕ್ಲೇಮ್ಡ್ ಬೈ ಬೋತ್ ಸುಡಾನ್ ಅಂಡ್ ಸೌತ್ ಸುಡಾನ್. ಸೊ ಎರಡೂ ರಾಷ್ಟ್ರಗಳು ತಮ್ಮದೆಂದು ಘೋಷಿಸ್ತಾ ಇರ್ತಕ್ಕಂಥ ಒಂದು ಪ್ರದೇಶ ಇದಾಗಿರುತ್ತೆ. ಸೊ ಅಭಿ ಇಸ್ ಆಯಿಲ್ ರಿಚ್ ರೀಜನ್ ವಿತ್ ಡೀಪ್ ಎಥ್ನಿಕ್ ಅಂಡ್ ಪೊಲಿಟಿಕಲ್ ಟೆನ್ಷನ್ಸ್. ಅಂದ್ರೆ ಅಲ್ಲಿ ಎರಡು ಪ್ರಾಬ್ಲಮ್ಸ್ ಇರುತ್ತೆ. ಒಂದು ಆರ್ಥಿಕವಾಗಿರ್ತಕ್ಕಂಥ ಸಮಸ್ಯೆ, ಇನ್ನೊಂದು ಜನಾಂಗೀಯ ಸಮಸ್ಯೆ ಆಗಿರುತ್ತೆ. ಯಾಕಂದ್ರೆ ಅಲ್ಲಿ ಆಯಿಲ್ ರಿಸೋರ್ಸಸ್ ಬಹಳ ಜಾಸ್ತಿ ಇರೋದ್ರಿಂದ ಎರಡೂ ರಾಷ್ಟ್ರಗಳು ಆರ್ಥಿಕ ಕಾರಣಗಳಿಂದ ಅದನ್ನ ಓನ್ ಮಾಡ್ತಕ್ಕಂಥ ಪ್ರಯತ್ನಗಳನ್ನ ಮಾಡ್ತಾ ಇದೆ. ಇನ್ನೊಂದು ಅಲ್ಲಿ ಜನಾಂಗೀಯ ಅಂದ್ರೆ ಆ ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ಒಂದು ಎಮೋಷನಲ್ ಕನೆಕ್ಟ್ ಇರುತ್ತೆ. ಆ ಒಂದು ಎಥ್ನಿಸಿಟಿ ಕೂಡ ಈ ಒಂದು ಪ್ರದೇಶದ ಒಂದು ಸಂಘರ್ಷಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣವಾಗಿರುತ್ತೆ. ಸೊ ದ 2004 ಅಭಯ್ ಪ್ರೋಟೋಕಾಲ್ ಗ್ರಾಂಟೆಡ್ ಸ್ಪೆಷಲ್ ಅಡ್ಮಿನಿಸ್ಟ್ರೇಟಿವ್ ಸ್ಟೇಟಸ್. ಅಂದ್ರೆ 2004ರಲ್ಲಿ ಒಂದು ಅಭಯ್ ಪ್ರೋಟೋಕಾಲ್ ಅಂತ ಮಾಡ್ತಾರೆ. ಈ ಒಂದು ಪ್ರೋಟೋಕಾಲ್ ನ ಅಡಿಯಲ್ಲಿ ಅದಕ್ಕೆ ವಿಶೇಷ ಸ್ಥಾನಮಾನವನ್ನ ನೀಡಲಾಗುತ್ತೆ ಅಂಡರ್ ಕಾಂಪ್ರಹೆನ್ಸಿವ್ ಪೀಸ್ ಅಗ್ರಿಮೆಂಟ್ ದಟ್ ಎಂಡೆಡ್ ಸೆಕೆಂಡ್ ಸುಡಾನೀಸ್ ಸಿವಿಲ್ ವಾರ್. ಅಂದ್ರೆ ಎರಡನೇ ಒಂದು ಸುಡಾನ್ಗಳ ಸಿವಿಲ್ ಯುದ್ಧವನ್ನ ಎಂಡ್ ಮಾಡಿರ್ತಕ್ಕಂಥ ಒಂದು ಒಪ್ಪಂದವನ್ನ ಮಾಡಿಕೊಳ್ಳಲಾಗಿರುತ್ತೆ. ಸೊ ಅದಾದ ನಂತರ ಅಲ್ಲಿ ಸ್ಟೇಟಸ್ ಕ್ಯೋ ಅಂದ್ರೆ ಯಥಾಸ್ಥಿತಿಯನ್ನ ಕಾಪಾಡಲಿಕ್ಕೆ UN ಪೀಸ್ ಕೀಪರ್ಸ್ ಅಲ್ಲಿ ಶ್ರಮವನ್ನ ವಹಿಸ್ತಾ ಇರ್ತಾರೆ. ಸೊ ಹಾಗಿದ್ರೆ ಇನಿಷಿಯಲಿ ಸ್ಟಾಫ್ ಸೋನ್ಲಿ ಬೈ ಇಥಿಯೋಪಿಯನ್ ಆರ್ಮಿ. ಅಂದ್ರೆ ಮುಂಚೆ ಆರಂಭದಲ್ಲಿ ಕೇವಲ ಒಂದು ಪ್ರೋಟೋಕಾಲ್ ಆದ ಆರಂಭದಲ್ಲಿ ಇಥಿಯೋಪಿಯನ್ ಸೈನ್ಯದಿಂದ ಮಾತ್ರ ಸಿಬ್ಬಂದಿಯನ್ನ ಹೊಂದಿರ್ತಾರೆ. ಸೊ ಅದಾದ್ಮೇಲೆ ರೀಕಾನ್ಫಿಗರ್ಡ್ ಇಂಟು ಮಲ್ಟಿ ನ್ಯಾಷನಲ್ ಫೋರ್ಸ್ ಇನ್ 2022 2022ರಲ್ಲಿ ಮಲ್ಟಿ ನ್ಯಾಷನಲ್ ಫೋರ್ಸ್ ಅಂದ್ರೆ ಬೇರೆ ಬೇರೆ ರಾಷ್ಟ್ರದ ಮಿಲಿಟರಿ ಕೂಡ ಅಲ್ಲಿ ಪ್ರೊಟೆಕ್ಟ್ ಮಾಡ್ತಕ್ಕಂಥದ್ದ ಆಗಿ ಒಂದು ಬದಲಾವಣೆಯನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಪ್ರಸ್ತುತವಾಗಿ ಯಾವ ರಾಷ್ಟ್ರದ ಸೇನೆ ಅಲ್ಲಿ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ ಅಂದ್ರೆ ಇಂಡಿಯಾ, ಗಾನಾ, ನೇಪಾಲ್, ವಿಯೆಟ್ನಾಂ ಮತ್ತೆ ಬೇರೆ ಕಂಟ್ರೀಸ್ಗಳು ಅಲ್ಲಿ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ. ಸೊ ಇಂಡಿಯಾ ಪ್ರೊವೈಡ್ಸ್ ಟ್ರೂಪ್ಸ್, ಮಿಲಿಟರಿ ಅಬ್ಸರ್ವರ್ಸ್ ಅಂಡ್ ಸ್ಟಾಫ್ ಆಫೀಸರ್ಸ್. ಅಂದ್ರೆ ನಮ್ಮ ಭಾರತ ದೇಶದಿಂದ ಸೈನಿಕರು, ಮಿಲಿಟರಿ ವೀಕ್ಷಕರು ಮತ್ತು ಸಿಬ್ಬಂದಿ ಅಧಿಕಾರಿಗಳನ್ನ ಒದಗಿಸ್ತಕ್ಕಂಥದ್ದನ್ನ ನಮ್ಮ ಭಾರತ ದೇಶದಿಂದ ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4.
ಮೇರಾ ಹೌ ಚೌಂಬಾ 2025 ಯಾವ ಭಾರತೀಯ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ? ಮೇರಾ ಹೌ ಚೌಂಬಾ 2025 ವಾಸ್ ಸೆಲೆಬ್ರೇಟೆಡ್ ಇನ್ ವಿಚ್ ಇಂಡಿಯನ್ ಸ್ಟೇಟ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇದು ಮಣಿಪುರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಹಬ್ಬವಾಗಿರುತ್ತೆ. ಸೊ ಈ ಹಬ್ಬವನ್ನ ನಾವು ಮೇರಾ ಹೌ ಚೌಂಬಾ ಅಂತ ಕರಿತೇವೆ. ಸೊ ಏನಿದು ಹಬ್ಬ ಅನ್ನೋದನ್ನ ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಸೊ ಇದನ್ನ ವಾರ್ಷಿಕವಾಗಿ ಕಂಡಕ್ಟ್ ಮಾಡ್ತಕ್ಕಂಥ ಒಂದು ಹಬ್ಬವಾಗಿರುತ್ತೆ. ಸೊ ಫುಲ್ ಮೂನ್ ಡೇ ಹುಣ್ಣಿಮೆಯ ದಿನ ಕಂಡಕ್ಟ್ ಮಾಡ್ತಕ್ಕಂಥ ಒಂದು ಹಬ್ಬವಾಗಿರುತ್ತೆ. ಆ ಒಂದು ಮಂತ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಮೇರಾ ಮಂತ್ ಅಂತ ಕರಿತೀವಿ. ಅಂದ್ರೆ ಮಣಿಪುರ್ನಲ್ಲಿ ಅದನ್ನ ಮೇರಾ ಮಂತ್ ಅಂತ ಕರೆಯಲಾಗುತ್ತೆ. ಸೊ ಪವರ್ಫುಲ್ ಸಿಂಬಲ್ ಆಫ್ ಎಥ್ನಿಕ್ ಹಾರ್ಮೋನಿ ಮತ್ತೆ ಶೇರ್ಡ್ ಹೆರಿಟೇಜ್. ಅಂದ್ರೆ ಈ ಒಂದು ಹಬ್ಬದ ಪ್ರಾಮುಖ್ಯತೆ ಏನು ಅಂದ್ರೆ ಜನಾಂಗೀಯ ಸಾಮರಸ್ಯ ಮತ್ತೆ ಹಂಚಿಕೆಯ ಪರಂಪರೆಯ ಒಂದು ಪ್ರಬಲ ಸಂಕೇತವಾಗಿ ಈ ಒಂದು ಹಬ್ಬವನ್ನ ಆಚರಣೆ ಮಾಡಲಾಗುತ್ತೆ. ಸೊ ಏನಿದು ಹಬ್ಬ ಅಂತ ನಾವಿಲ್ಲಿ ನೋಡೋದಾದ್ರೆ ಕಮಿಂಗ್ ಟುಗೆದರ್ ಇನ್ ದ ಮಂತ್ ಆಫ್ ಮೇರಾ ಅಂತ ಹೇಳ್ತೀವಿ. ಅಂದ್ರೆ ಅಲ್ಲಿರ್ತಕ್ಕಂಥ ಎಲ್ಲಾ ಜನಾಂಗರು ಆ ಮೇರಾ ತಿಂಗಳಲ್ಲಿ ಒಟ್ಟಿಗೆ ಬರ್ತಕ್ಕಂಥದ್ದು, ಅದನ್ನೇ ನಾವು ಸಾಮರಸ್ಯ ಅಂತ ಹೇಳ್ತೇವೆ. ಸೊ ಒಟ್ಟಿಗೆ ಸೇರಿ ಆಚರಣೆ ಮಾಡ್ತಕ್ಕಂಥ ಒಂದು ಹಬ್ಬ ಇದಾಗಿರುತ್ತೆ. ಸೊ ಇಟ್ ಸೆಲೆಬ್ರೇಟ್ಸ್ ದಿ ಬಾಂಡ್ ಬಿಟ್ವೀನ್ ಮೈಟಿ ಪೀಪಲ್ ಆಫ್ ದಿ ವ್ಯಾಲಿ ಅಂಡ್ ದಿ ಟ್ರೈಬಲ್ ಕಮ್ಯುನಿಟೀಸ್ ಆಫ್ ದಿ ಹಿಲ್ಸ್ ಇನ್ಕ್ಲೂಡಿಂಗ್ ನಾಗಾಸ್, ಕುಕೀಸ್ ಮತ್ತೆ ಝೋಮಿಸ್. ಸೊ ಈ ಹಬ್ಬ ಮಣಿಪುರಕ್ಕೆ ಈ ಸಮಯದಲ್ಲಿ ತುಂಬಾ ಸಿಗ್ನಿಫಿಕೆಂಟ್ ಆಗಿರುತ್ತೆ. ಬಿಕಾಸ್ ನಿಮ್ಗೆ ಗೊತ್ತಿರುತ್ತೆ, ಸೊ ಮೈಟಿ ಮತ್ತೆ ಕುಕೀಸ್ ನಡುವೆ ಇತ್ತೀಚೆಗೆ ಬಹಳ ಉದ್ವಿಗ್ನತೆಗಳು ನಡೀತಾ ಇದ್ದಾವೆ. ಸೊ ಈ ಒಂದು ಹಬ್ಬದ ಮುಖಾಂತರ ಆದರೂ ಸಹ ಇವರಿಬ್ಬರ ನಡುವೆ ಒಂದು ಸಹಯೋಗ ಮೂಡಿದ್ರೆ ಅಲ್ಲಿರ್ತಕ್ಕಂಥ ಒಂದು ಟೆನ್ಷನ್ ಏನಿರುತ್ತೆ ಅಥವಾ ಡಿಸ್ಟರ್ಬೆನ್ಸ್ ಏನಿರುತ್ತೆ ಸೊ ಅದು ಕಡಿಮೆ ಆಗ್ತಕ್ಕಂಥ ಒಂದು ಸಾಧ್ಯತೆಯನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಹಬ್ಬದ ಒಂದು ಆರಿಜಿನ್ ಅನ್ನ ನಾವು ನೋಡೋದಾದ್ರೆ ಮೈಟಿ ಕಿಂಗ್ಸ್ ಇನ್ವೈಟಿಂಗ್ ಹಿಲ್ ಚೀಫ್ಸ್ ಫಾರ್ ದಿ ಆನ್ಯುವಲ್ ಫೀಸ್ಟ್. ಅಂದ್ರೆ ಆ ಬೆಟ್ಟಗುಡ್ಡ ಪ್ರದೇಶದಲ್ಲಿರ್ತಕ್ಕಂಥ ಆ ಜನರನ್ನ ಮೈಟಿ ಕಿಂಗ್ಸ್ ಯಾರಿರ್ತಾರೆ ಅವರು ಇನ್ವೈಟ್ ಮಾಡುವ ಮುಖಾಂತರ ಸೊ ಈ ಒಂದು ಹಬ್ಬ ಪ್ರಾರಂಭವಾಗಿರುತ್ತೆ. ಸೊ ಕ್ಯಾಲೆಂಡರ್ ನಾನು ಆಲ್ರೆಡಿ ಹೇಳಿದ್ದೇನೆ, ಯೂಶಲಿ ಇದನ್ನ ಫುಲ್ ಮೂನ್ ಆಫ್ ಮೇರಾ ಮಂತ್ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಆಚರಣೆ ಮಾಡ್ತಕ್ಕಂಥ ಒಂದು ಹಬ್ಬವಾಗಿರುತ್ತೆ. ಸೊ ಪಾರ್ಟಿಸಿಪೇಟ್ಸ್ ಬಂದು ಮೈಟಿ, ನಾಗಾ, ಕುಕಿ, ಝೋಮಿ ಮತ್ತೆ ಇತರ ಟ್ರೈಬಲ್ ಪಾಪ್ಯುಲೇಷನ್ ಪಾರ್ಟಿಸಿಪೇಟ್ ಮಾಡ್ತಾರೆ. ಸೊ ಯೂನಿಟಿ, ರೆಸ್ಪೆಕ್ಟ್ ಮತ್ತೆ ಕಲ್ಚರಲ್ ಎಕ್ಸ್ಚೇಂಜ್ ಮತ್ತೆ ಪೀಸ್ ಅಂತಕ್ಕಂಥದ್ದು ಈ ಒಂದು ಹಬ್ಬಕ್ಕೆ ಇರ್ತಕ್ಕಂಥ ಒಂದು ಥೀಮ್ ಅಥವಾ ಒಂದು ಸಿಗ್ನಿಫಿಕೆನ್ಸ್ ಆಗಿರುತ್ತೆ. ಸೊ ಇಂಡಿಯನ್ ಏರ್ ಫೋರ್ಸ್ ಡೇ, ಭಾರತೀಯ ವಾಯುಪಡೆ ದಿನ, ಇದನ್ನ ಪ್ರತಿ ವರ್ಷ ಅಕ್ಟೋಬರ್ 8ನೇ ತಾರೀಕು ಆಚರಣೆ ಮಾಡ್ತಾರೆ. ಸೊ ಈ ವರ್ಷ 93ನೇ ವಾರ್ಷಿಕೋತ್ಸವವನ್ನ ನಾವು ಆಚರಣೆ ಮಾಡ್ತಾ ಇದ್ದೇವೆ. ಸೊ ಈ ವರ್ಷದ ಥೀಮ್ ಏನು ಅಂದ್ರೆ ಏರ್ ಪವರ್ ಬಿಯಾಂಡ್ ಬೌಂಡ್ರೀಸ್, ಅಂದ್ರೆ ಗಡಿಗಳನ್ನ ಮೀರಿದ ವಾಯುಶಕ್ತಿ ಅಂತಕ್ಕಂಥದ್ದು ಈ ವರ್ಷದ ಥೀಮ್ ಆಗಿರುತ್ತೆ. ಸೊ ಅಕ್ಟೋಬರ್ 8, 1932 ಆಸ್ ರಾಯಲ್ ಇಂಡಿಯನ್ ಏರ್ ಫೋರ್ಸ್ ಅಂಡರ್ ಬ್ರಿಟಿಷ್ ರೂಲ್. ಸೊ ಇದನ್ನ ಸ್ಥಾಪನೆ ಮಾಡಿದ್ದು ಹೇಳ್ತಾ ಇದ್ದೀನಿ ಅಕ್ಟೋಬರ್ 8, 1932 ಬ್ರಿಟಿಷ್ ಆಳ್ವಿಕೆಯಲ್ಲಿ ರಾಯಲ್ ಇಂಡಿಯನ್ ಏರ್ ಫೋರ್ಸ್ ಆಗಿ ಇದನ್ನ ಸ್ಥಾಪನೆ ಮಾಡಲಾಗುತ್ತೆ. ಅದಾದ್ಮೇಲೆ ಇದಕ್ಕೆ ಮರುನಾಮಕರಣ ಮಾಡಿರ್ತಕ್ಕಂಥದ್ದು 1950ಯಲ್ಲಿ 1950ರಲ್ಲಿ ಇಂಡಿಯನ್ ಏರ್ ಫೋರ್ಸ್ ಅಂತ, ಅಂದ್ರೆ ಭಾರತೀಯ ವಾಯುಪಡೆ ಆಗಿ ಇದನ್ನ 1950ರಲ್ಲಿ ಮರುನಾಮಕರಣ ಮಾಡಲಾಗುತ್ತೆ. ಸೊ ಇದರ ಮೋಟೋ, ಧ್ಯೇಯ ವಾಕ್ಯ ಏನು ಅಂದ್ರೆ ನಭಾ ಸ್ಪೃಶ್ಯಂ ದೀಪ್ತಂ ಅಂತ ಹೇಳ್ತೇವೆ. ಸೊ ಇದನ್ನ ಭಗವದ್ಗೀತೆಯಿಂದ ತೆಗೆದುಕೊಂಡಿರ್ತಕ್ಕಂಥ ನಭಂ ಶ್ರೀಶಂ ದೀಪ್ತಂ ಅಂದ್ರೆ ಮಹಿಮೆಯೊಂದಿಗೆ ಆಕಾಶವನ್ನು ಸ್ಪರ್ಶಿಸಿ, ಅಂದ್ರೆ ಟಚ್ ದಿ ಸ್ಕೈ ವಿತ್ ಗ್ಲೋರಿ ಅಂತಕ್ಕಂಥದ್ದು ಸೊ ಇದರ ಒಂದು ಧ್ಯೇಯ ವಾಕ್ಯವಾಗಿ ನಾವು ನೋಡ್ಬೋದಾಗಿರುತ್ತೆ. ಸೊ ಗ್ಲೋಬಲ್ ಎಂಗೇಜ್ಮೆಂಟ್, ಸೊ ನಮ್ಮ ವಾಯುಪಡೆ ಏನಿದೆ ಇದರ ಜಾಗತಿಕ ಒಡನಾಟ ಏನು ಅಂತ ನಾವು ನೋಡೋದಾದ್ರೆ ಸೊ ನಾವು ಕೆಲವೊಂದು ಕಂಬೈನ್ಡ್ ಎಕ್ಸರ್ಸೈಸ್ ಅನ್ನ ಕಂಡಕ್ಟ್ ಮಾಡ್ತೇವೆ. ಮೊದಲನೇದು ರೆಡ್ ಫ್ಲಾಗ್ ಎಕ್ಸರ್ಸೈಸ್, ಇದು USA ಜೊತೆಗೆ, ಇನ್ನೊಂದು ಪಿಚ್ ಬ್ಲ್ಯಾಕ್, ಇದು ಆಸ್ಟ್ರೇಲಿಯಾ ಜೊತೆಗೆ ಕಂಡಕ್ಟ್ ಮಾಡ್ತಕ್ಕಂಥದ್ದು, ಡೆಸರ್ಟ್ ನೈಟ್ ಫ್ರಾನ್ಸ್ನ ಜೊತೆಗೆ, ಬ್ಲೂ ಫ್ಲಾಗ್ ಇಸ್ರೇಲ್ನ ಜೊತೆಗೆ, ಸ್ಟ್ರೆಂಥನಿಂಗ್ ಇಂಟರ್ ಆಪರಬಿಲಿಟಿ ವಿತ್ ಕ್ವಾಡ್ ಮತ್ತೆ ಆಸಿಯನ್ ಪಾರ್ಟ್ನರ್ಸ್, ಕ್ವಾಡ್ ಮತ್ತೆ ಆಸಿಯನ್ ಪಾರ್ಟ್ನರ್ಸ್ನ ಜೊತೆಗೂ ಕೂಡ ನಮ್ಮ ಒಂದು ಪರಸ್ಪರ ಕಾರ್ಯಸಾಧ್ಯತೆಯನ್ನು ಹೆಚ್ಚು ಮಾಡ್ತಕ್ಕಂಥ ಅಭ್ಯಾಸಗಳನ್ನು ನಮ್ಮ ವಾಯುನೆಲೆಯಿಂದ ಅಥವಾ ವಾಯುಪಡೆಯಿಂದ ಮಾಡಲಾಗುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 978. ಸೊ ಇಲ್ಲಿಗೆ ವಿಡಿಯೋ ಪಾಸ್ ಮಾಡಿ. ಸೊ ಇದು ಪ್ರಶ್ನೆ ಸಂಖ್ಯೆ 1 ಆಗಿರುತ್ತೆ, ಇದು ಪ್ರಶ್ನೆ ಸಂಖ್ಯೆ 2 ಆಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ಒನ್ಸ್ ಅಗೇನ್ ಐ ವಿಲ್ ಮೀಟ್ ಯು ಟುಮಾರೋ ವಿತ್ ಟುಮಾರೋಸ್ ಅಪ್ಡೇಟ್ಸ್. Till then, keep reading, take care of yourselves, and thank you very much for watching this.